ಯಾರು ನಾನು ನಾಯಿನ ನಂಬಿ ಮೋಸ ಹೋದೆ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವುಗಳಿಗೆಲ್ಲ ಒಂದೇ ಸ್ವಭಾವ ಇರುತ್ತೆ, ನಾಟಕ ಮಾಡಲಿಕ್ಕೆ ಬರೋದಿಲ್ಲ. ಹಾವಿನ ಥರನೇ ಬದುಕುತ್ತೆ, ಅಂದರೆ ಅದು ಕಚ್ಚುತ್ತೆ, ಅದ್ರ ಸ್ವಭಾವ ಅದೇನೆ. ಆದರೆ ಮನುಷ್ಯ ಮಾತ್ರ ಕೆಲವೊಮ್ಮೆ ದೇವರ ಸ್ವಭಾವವನ್ನು ತೋರಿಸ್ತಾನೆ, ದೆವ್ವದ ಸ್ವಭಾವವನ್ನು ತೋರಿಸ್ತಾನೆ, ತುಂಬ ಒಳ್ಳೆಯ ಸ್ವಭಾವ ತೋರಿಸ್ತಾನೆ, ತುಂಬ ನೀಚ ಸ್ವಭಾವ ತೋರಿಸ್ತಾನೆ. ಆದ್ದರಿಂದ ಮನುಷ್ಯನ ಮಾತ್ರ ನಂಬೋದು ತುಂಬ ಕಷ್ಟ. ನಂಬಲೇಬೇಡಿ, ನಂಬಿದರೆ ನಿಮ್ಮ ಜೀವನ ಬರ್ಬಾದಾಗೋಗುತ್ತೆ. ಆದರೆ ನಾವು ನಂಬಿಕಸ್ಥ ಮನುಷ್ಯರಾಗಿ ಬದುಕಬೇಕು. ಬಿ ಎ ಬಿಲೀವರ್ ಆರ್ ಫೇತ್ಫುಲ್ ಚೈಲ್ಡ್ ಆಫ್ ಗಾಡ್. ಮನುಷ್ಯರನ್ನ ನಂಬಾರ್ದು. ಯಾಕೆಂದರೆ ಮನುಷ್ಯರು ನೋಡಲಿಕ್ಕೆ ದೇವದೂತರ ಥರ ಕಾಣಿಸ್ಕೊಳ್ತಾರೆ, ಆದರೆ ಸ್ವಲ್ಪ ಸಮಯದಲ್ಲೇ ಅವರು ರೂಪಾಂತರಗೊಳ್ತಾರೆ. ಮೈಕ್ ಇಟ್ಕೊಂಡು ಬೋಧನೆ ಮಾಡುವಾಗ ನಾನೊಂದು ರೂಪದಲ್ಲಿ ಕಾಣ್ತೀನಿ ನಿಮಗೆ, ಮೈಕ್ ಇಟ್ಟು ಕೆಳಗಡೆ ಹೋದ್ಮೇಲೆ ಇನ್ನೊಂದು ರೂಪ ಬರುತ್ತೆ. ಈಗ ಯಾವ ರೂಪನ ನಂಬ್ತೀರಾ ಅಲ್ವಾ? ಸೊ ಇಟ್ಸ್ ಡೇಂಜರಸ್ ಟು ಬಿಲೀವ್ ಹ್ಯೂಮನ್ ಬೀಯಿಂಗ್. ಡೋಂಟ್ ಟ್ರಸ್ಟ್ ಎನಿ ಹ್ಯೂಮನ್ ಬೀಯಿಂಗ್, ಟ್ರಸ್ಟ್ ಓನ್ಲಿ ಗಾಡ್ ಹೂ ಕ್ರಿಯೇಟೆಡ್ ದ ಹ್ಯೂಮನ್ ಬೀಯಿಂಗ್. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ದೇವರು ಜೀವಂತರಾಗಿದ್ದಾರೆ, ಆದುದರಿಂದ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ದೇವರು ಮಾತನಾಡುವಾಗ ದೇವರ ಮಕ್ಕಳ ಹೃದಯದಲ್ಲಿ ಜೀವ ಉಂಟಾಗುತ್ತೆ. ದೇವರು ಮಾತನಾಡುವಾಗ ದೇವರ ಮಕ್ಕಳ ಹೃದಯದಲ್ಲಿ ಜೀವ ಉಂಟಾಗುತ್ತೆ. ಆದ್ದರಿಂದ ನಮ್ಮಲ್ಲಿ ಆ ಒಂದು ದೇವರ ಜೀವ, ಲೈಫ್ ಆಫ್ ಗಾಡ್ ನಮಗೆ ಬೇಕು. ಈಗ ನಮ್ಮಲ್ಲಿ ಜೀವ ಇದೆ, ಈ ಶರೀರದಲ್ಲಿ ಎಲ್ಲರಲ್ಲೂ ಜೀವ ಅನ್ನೋದಿದೆ. ಯಾವ ಜೀವ ಅಲ್ಲ, ಈಗ ಸಾಧಾರಣ ಎಲ್ಲ ಮನುಷ್ಯರಲ್ಲೂ ಒಂದು ಜೀವ ಇದೆ. ನಾವು ಮನೆಯಲ್ಲಿ ಸಾಕು ಪ್ರಾಣಿಗಳಲ್ಲೂ ಜೀವ ಇದೆ. ಜೀವ ಇರುತ್ತಾ? ಇದೆ. ಅದೇ ರೀತಿ ಎಲ್ಲ ಮನುಷ್ಯನಲ್ಲೂ ಆ ಜೀವ ಇರುತ್ತೆ. ಆ ಜೀವ ಇರೋದ್ರಿಂದನೇ ನಾವು ಬದುಕಿದ್ದೀವಿ, ಊಟ ಮಾಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಲಿಕ್ಕೆ ಕಾರಣ ಶರೀರದಲ್ಲಿ ಏನಿದೆ? ಜೀವ ಇದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವಾಗ, ಶುಭ ಸಂದೇಶವನ್ನು ಆಲಿಸುವಂತಹ ದೇವರ ವಾಕ್ಯದಲ್ಲಿ ಅಥವಾ ಶುಭ ಸಂದೇಶದಲ್ಲಿ ಒಬ್ಬ ಮನುಷ್ಯ ವಿಶ್ವಾಸ ಇಡುವಾಗ, ಅಥವಾ ದೇವರ ವಾಕ್ಯವನ್ನು ಆಲಿಸುತ್ತಾ ಅದರ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ ಅವನ ಒಳಗಡೆ ಹೊಸ ಒಂದು ಜೀವ ಸಿಗುತ್ತೆ. ಅದು ನಮ್ಮ ಶರೀರದಲ್ಲಿರುವ ಜೀವ ಅಲ್ಲ, ಅದು ಯೇಸು ಕ್ರಿಸ್ತನಲ್ಲಿ ಇರುವ ಜೀವ, ಯೇಸುವಿನ ದೇಹದಲ್ಲಿ ಇದ್ದಂಥ ಜೀವ. ಯೇಸು ಕ್ರಿಸ್ತನ ದೇಹದಲ್ಲಿದ್ದ ಜೀವ ಯಾವುದು ಕೇಳಿದರೆ ಪವಿತ್ರಾತ್ಮರು, ಹೋಲಿ ಸ್ಪಿರಿಟ್ ಅಂತ ಹೇಳ್ತೀವಿ ನಾವು. ವೆನ್ ವಿ ಹಿಯರ್ ದ ಗಾಸ್ಪಲ್ ಆ್ಯಂಡ್ ಬಿಲೀವ್ ಇನ್ ಜೀಸಸ್, ವಿ ರಿಸೀವ್ ಲೈಫ್ ಆಫ್ ಕ್ರೈಸ್ಟ್ ಇನ್ ಟು ಅವರ್ ಲೈಫ್, ಆ್ಯಂಡ್ ದ್ಯಾಟ್ ಲೈಫ್ ಈಸ್ ಕಾಲ್ಡ್ ಹೋಲಿ ಸ್ಪಿರಿಟ್. ಯಾರೆಲ್ಲ ಶುಭ ಸಂದೇಶವನ್ನು ಚೆನ್ನಾಗಿ ಆಲಿಸಿ ಯೇಸು ಕ್ರಿಸ್ತರು ನನ್ನ ರಕ್ಷಕನಾಗಿದ್ದಾನೆ ಎಂದು ನಂಬುತ್ತಾರೋ, ಆ ನಂಬಿಕೆಯ ಫಲವಾಗಿ ದೇವರು ಒಬ್ಬನಿಗೆ ಹೊಸ ಒಂದು ಜೀವ ಕೊಡ್ತಾರೆ. ಗಾಡ್ ವಿಲ್ ಆಫರ್ ಹಿಮ್ ಎ ನ್ಯೂ ಲೈಫ್, ಒಂದು ಹೊಸ ಲೈಫ್, ಹೊಸ ಜೀವ ಕೊಡ್ತಾರೆ. ಆಗ ನಮ್ಮೊಳಗಡೆ ದೇವರ ಜೀವ ಬಂತು. ದೇವರ ಜೀವ ಪಡ್ಕೊಂಡಾದಮೇಲೆ ನಾವೇನಾಗ್ತೀವಿ? ದೇವರ ಮಕ್ಕಳಾಗ್ತೀವಿ. ಅಲ್ಲಿವರೆಗೂ ನಾವು ಲೋಕದ ಮಕ್ಕಳಾಗಿರ್ತೀವಿ, ಶರೀರದಲ್ಲಿ ಮಾತ್ರ ಜೀವ ಇಟ್ಕೊಂಡಿರ್ತೀವಿ. ಯಾವಾಗ ನಾವು ದೇವರ ಮಕ್ಕಳಾಗ್ತೀವೋ, ನಿಜವಾಗಲೂ ಯಾವಾಗ ನಾವು ದೇವರ ಮಕ್ಕಳಾಗ್ತೀವೋ, ಆಗ ನಮ್ಮ ಒಳಗಡೆ ಒಂದು ಹೊಸ ಆಸೆ ಬರುತ್ತೆ. ಈಗ ನೀವೆಲ್ಲರೂ ಯಾರೆಲ್ಲ ಈ ವಾಕ್ಯವನ್ನು ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪ್ ಮುಖಾಂತರ, ಯೂಟ್ಯೂಬ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಆಲಿಸ್ತಾ ಇದ್ದೀರೋ, ಅಥವಾ ಇಲ್ಲಿ ಕುಳಿತುಕೊಂಡು ಆಲಿಸ್ತಾ ಇದ್ದೀರೋ, ನೀವು ಟೆಸ್ಟ್ ಮಾಡಿ ನೋಡಬೇಕು, ನೀವು ದೇವರ ಮಕ್ಕಳು ಹೌದೋ ಅಲ್ವೋ ಅಂತ ಟೆಸ್ಟ್ ಮಾಡ್ಬೋದು. ಯಾವ ರೀತಿಯಲ್ಲಿ? ದೇವರ ವಾಕ್ಯದ ಪ್ರಕಾರ. ಯಾರೆಲ್ಲ ದೇವರಾತ್ಮನನ್ನು ಸ್ವೀಕಾರ ಮಾಡಿ ದೇವರ ಮಕ್ಕಳಾಗಿದ್ದಾರೋ, ಅಥವಾ ನಿನ್ನಲ್ಲಿ ನಿಜವಾಗಲೂ ದೇವರ ಜೀವ ಇರುವುದಾದರೆ ನಿನ್ನಲ್ಲಿ ಒಂದು ಆಸೆ ಇರ್ತದೆ.
If you truly have the life of God in you, you will have a desire in you. What kind of desire is that? With that is desire, you always try to please God. You will have the desire to please God. When you have the life of God, you will have the desire to please God. If you do not have the life of God in you, you cannot have this desire. ಓಕೆ, ಅರ್ಥ ಆಯ್ತಾ? ಯಾರಲ್ಲಿ ದೇವರ ಜೀವ ಇದೆಯೋ ಅಥವಾ ನಿಜವಾಗಲೂ ಪವಿತ್ರ ಆತ್ಮರಿದ್ದಾರೋ ಅವರಲ್ಲಿ ಒಂದು ಆಸೆ ಬರುತ್ತೆ. ದೇವರೊಂದು ಆಸೆಯನ್ನು ಕೊಡ್ತಾರೆ. ಏನು ಆಸೆ ಬರುತ್ತೆ ಅಂದರೆ ದೇವರನ್ನು ಮೆಚ್ಚಿಸಬೇಕು. ಯಾರನ್ನ ಮೆಚ್ಚಿಸಬೇಕು? ಪ್ರಾರ್ಥಿಸಬೇಕು ಅಲ್ಲ, ಉಪವಾಸ ಮಾಡಬೇಕು ಅಲ್ಲ, ಬೈಬಲ್ ಓದಬೇಕು ಅಲ್ಲ, ಚರ್ಚಿಗೆ ಹೋಗಬೇಕು ಅಲ್ಲ, ಇದ್ಯಾವುದೂ ಅಲ್ಲ ಆಸೆ ಬರೋದು. ಐ ವಾಂಟ್ ಟು ಪ್ಲೀಸ್ ಗಾಡ್. ನಾನು ದೇವರನ್ನ ಮೆಚ್ಚಿಸಬೇಕು. ಈ ಆಸೆ ಬರುತ್ತೆ. ಯಾರಲ್ಲಿ ಈ ದೇವರ ಜೀವ ಇರೋದಿಲ್ವೋ ಅವರು ತಮ್ಮ ಸ್ವಂತ ಮೆಚ್ಚುಗೆಗಾಗಿ ಬದುಕುತ್ತಾರೆ. Those who have not yet received the life of God, they will always try to please themselves. I want to please myself. ನಾನು ನನ್ನನ್ನು ಮೆಚ್ಚಿಸಬೇಕು, ನನ್ನ ಮೆಚ್ಚುಗೆಗಾಗಿ, ಅಂದರೆ ನನ್ನ ಒಂದು ಸುಖಕ್ಕಾಗಿ. ಫಾರ್ ಮೈ ಪ್ಲೆಷರ್ ಐ ಲಿವ್. ಫಾರ್ ಮೈ ಪ್ಲೆಷರ್ ಐ ಪ್ರೇ. ಫಾರ್ ಮೈ ಪ್ಲೆಷರ್ ಐ ಆಮ್ ಗೋಯಿಂಗ್ ಟು ರಿಟ್ರೀಟ್ ಸೆಂಟರ್, ಅಟೆಂಡಿಂಗ್ ರಿಟ್ರೀಟ್. ಫಾರ್ ವಾಟ್? ಫಾರ್ ಮೈ ಪ್ಲೆಷರ್. ನನ್ನ ಸುಖಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಸುಖಕ್ಕಾಗಿ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ನನ್ನ ಸುಖಕ್ಕಾಗಿ ನಾನು ಧ್ಯಾನಗಳಿಗೆ ಹೋಗ್ತಾ ಇದ್ದೀನಿ, ನನ್ನ ಸುಖಕ್ಕಾಗಿ ನಾನು ಉಪವಾಸ ಮಾಡ್ತೀನಿ, ನನ್ನ ಸುಖಕ್ಕಾಗಿ ನಾನು ಬೈಬಲ್ ಓದ್ತೀನಿ, ನನ್ನ ಸುಖಕ್ಕಾಗಿ ನಾನೆಲ್ಲ ಮಾಡ್ತೀನಿ, ನಾನು ಜೀವಿಸ್ತೀನಿ. ಐ ಲಿವ್ ಫಾರ್ ಮೈ ಓನ್ ಪ್ಲೆಷರ್. But when you have the life of God in you, you will live for the pleasure of God. That means to please God you will live. When you have the life of God. That means when you are born again. ನಾವು ಹೊಸ ಜನ್ಮ ಪಡೆದು ಒಂದು ನೂತನ ಆತ್ಮ, ದೇವರ ಆತ್ಮವನ್ನು ಹೊಂದಿಕೊಂಡ ನಿಜವಾದ ದೇವರ ಮಕ್ಕಳಾದರೆ ನಮ್ಮ ಒಳಗಡೆ ಒಂದು ಆಸೆ ಬರ್ತದೆ, ದೇವರನ್ನು ಮೆಚ್ಚಿಸಬೇಕು ಅಂತ. ನಾವು ಪವಿತ್ರಾತ್ಮರಿಲ್ಲದ ಕ್ರೈಸ್ತರಾದರೆ, ಅಂದರೆ ಡಮ್ಮಿ ಪೀಸ್ಗಳ ಥರ ಇರುವ ಕ್ರೈಸ್ತರಾದರೆ, ನೋಡಲಿಕ್ಕೆ ಹೊರಗಡೆ ಕ್ರೈಸ್ತರು ಆದರೆ ಒಳಗಡೆ ಕ್ರಿಸ್ತನ ಆತ್ಮ ಇರೋದಿಲ್ಲ, ಆ ರೀತಿ ಇರುವವರಾದರೆ ನಾವು ನಮ್ಮ ಮೆಚ್ಚುಗೆಗಾಗಿ ಬದುಕ್ತೀವಿ. ನಮ್ಮನ್ನು ಮೆಚ್ಚಿಸೋದಕ್ಕೋಸ್ಕರ ನನ್ನ ಇಷ್ಟ ಇದು, ನನಗಿಷ್ಟ, ನನ್ನ ಆಸೆ ಇದು ಬ್ರದರ್, ನನ್ನ ಆಸೆ ಇದು. ಏನು ಉದಾಹರಣೆ? ನನ್ನ ಆಸೆ ಏನು? ನನ್ನ ಆಸೆ ಏನು ಅಂದರೆ ದಿಸ್ ಈಸ್ ಮೈ ಪ್ಲೆಷರ್ ದಟ್ ಐ ವಾಂಟ್ ಟು ಬೈ ಎ ನ್ಯೂ ಕಾರ್ of my choice. Okay, I want to have a site and I want to build a beautiful house in that site and I want to decorate it. That's my pleasure. ನನ್ನ ಆಸೆ ಏನು ಅಂದರೆ ನನ್ನ ಇಷ್ಟದ ಪ್ರಕಾರ ಒಂದು ಒಳ್ಳೆ ಕಾರ್ ತಗೋಬೇಕು. ನನ್ನ ಇಷ್ಟದ ಪ್ರಕಾರ ಒಂದು ಸ್ವಂತ ಸೈಟ್ ತಗೊಂಡು ಒಂದು ಸುಂದರವಾದ ಮನೆ ಕಟ್ಟಿ ಅದನ್ನು ಚೆನ್ನಾಗಿ ಅಲಂಕಾರ ಮಾಡಬೇಕು. ದಟ್ ಈಸ್ ಮೈ ಪ್ಲೆಷರ್. ಅದು ನನ್ನ ಆಸೆ. ಆ್ಯಂಡ್ ಐ ಆಮ್ ಪ್ರೇಯಿಂಗ್ ಫಾರ್ ಇಟ್. ಅದಕ್ಕಾಗಿ ನಾನು ಪ್ರಾರ್ಥಿಸ್ತೀನಿ. ಅದಕ್ಕಾಗಿ ನೀವು ಪ್ರಾರ್ಥಿಸಿ ಬ್ರದರ್. ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನೀವು ಪ್ರಾರ್ಥಿಸಿ. ಸೊ ಈಗ ನೀನೇನಾದೆ? ನೀನೇನೂ ಆಗಿಲ್ಲ. ಯು ಆರ್ ಎ ಡಮ್ಮಿ ಕ್ರಿಶ್ಚಿಯನ್ನೇ, ಆದರೆ ಡಮ್ಮಿ ಅಂದರೆ ನಮಗೆ ಗೊತ್ತು, ಒಳಗಡೆ ಲೈಫ್ ಇಲ್ಲ. ಈ ಶೋರೂಮಲ್ಲೆಲ್ಲ ಇಟ್ಟಿರ್ತಾರೆ ಕೆಲವು ಗೊಂಬೆಗಳು, ನೋಡಲಿಕ್ಕೆ ಮನುಷ್ಯರ ಥರ ಕಾಣಿಸುತ್ತೆ, ಕೈ ಇದೆ, ಕಾಲಿದೆ, ಮೂಗಿದೆ, ತಲೆ ಇದೆ, ಬಟ್ಟೆ ನೀಟಾಗಿ ಹಾಕ್ಕೊಂಡಿರ್ತಾರೆ, ಸ್ಮೈಲು ಕೂಡ ಕೊಡ್ತಾ ಇರುತ್ತೆ, ಆದರೆ ಲೈಫ್ ಇಲ್ಲ, ಒಳಗಡೆ ಲೈಫ್ ಇರೋದಿಲ್ಲ. ಸೊ ಅದೇ ರೀತಿ ಎಷ್ಟೋ ಕ್ರೈಸ್ತರು ಇವತ್ತಿದ್ದಾರೆ ಈ ಶೋರೂಮಲ್ಲಿ ಇಟ್ಟಿರುವ ಡಮ್ಮಿ ಪೀಸ್ಗಳ ಥರ. ಚರ್ಚಿಗೆ ಹೋಗ್ತಾರೆ, ರಿಟ್ರೀಟ್ಗೆ ಹೋಗ್ತೀವಿ, ಪ್ರೇಯರ್ಗೆ ಹೋಗ್ತೀವಿ, ಪ್ರೇಯರ್ ಗ್ರೂಪಲ್ಲೇ ಇರ್ತೀವಿ, ಕೆಲವು ಟೈಮ್ ಮೈ ಹಿಡ್ಕೊಂಡು ಡಮ್ಮಿ ಪೀಸ್ ಬೋಧನೆಯೂ ಮಾಡುತ್ತೆ ನಂತರ. ಸೊ ಇದೆಲ್ಲ ಆಗುತ್ತೆ, ಆದರೆ ಏನಿರೋದಿಲ್ಲ, ದೆರ್ ಈಸ್ ನೋ ಲೈಫ್ ಆಫ್ ಗಾಡ್ ಇನ್ಸೈಡ್. ದೇವರ ಜೀವ ಒಳಗಡೆ ಇರೋದಿಲ್ಲ. ಗೊತ್ತಾಗೋದು ಹೇಗೆ? ಐ ಆಮ್ ಲಿವಿಂಗ್ ಫಾರ್ ಮೈ ಪ್ಲೆಷರ್. ನಾನು ನನ್ನ ಆಸೆಗಳಿಗೋಸ್ಕರ ನಾನು ಪ್ರಾರ್ಥಿಸ್ತೀನಿ, ನಾನು ಬದುಕ್ತೀನಿ. ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾನು ಪ್ರಾರ್ಥಿಸದೇ ಇರೋದಿಲ್ಲ. ನಾನು ಚರ್ಚಿಗೆ ಹೋಗ್ತೀನಿ, ಹೋಗದೇ ಇರೋದಿಲ್ಲ, ಪ್ರಾರ್ಥಿಸದೇ ಇರೋದಿಲ್ಲ, ಎಲ್ಲ ಮಾಡ್ತೀನಿ, ಹರಕೆ ಹೊತ್ಕೊಳ್ತೀನಿ, ಉಪವಾಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಯಾಕೆಂದರೆ ನನಗಿದು ಆಗಬೇಕು, ಇದೊಂದು ನನಗೆ ಆಗಬೇಕು.
ಯು ಹ್ಯಾವ್ ಯುವರ್ ಓನ್ ಲೈಫ್ ಇನ್ ಯುವರ್ ಬಾಡಿ, ನೋ ಲೈಫ್ ಆಫ್ ಗಾಡ್. ಆದರೆ ದೇವರ ಜೀವ ಒಬ್ಬ ಮನುಷ್ಯನೊಳಗಡೆ ಬಂದರೆ ಅವನೊಳಗಡೆ ಆಸೆ ಬರುತ್ತೆ, ದೇವರನ್ನ ಮೆಚ್ಚಿಸ್ಬೇಕು, ದೇವರನ್ನ ಮೆಚ್ಚಿಸ್ಬೇಕು, ದೇವರನ್ನ ಮೆಚ್ಚಿಸ್ಬೇಕು, ದೇವರಿಗೆ ಇಷ್ಟವಾದದ್ದನ್ನು ನಾನಿವತ್ತು ಮಾಡಬೇಕು, ದೇವರಿಗಿಷ್ಟವಾದದ್ದನ್ನು ನಾನಿವತ್ತು ಮಾಡಬೇಕು. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಯಾರು ಈ ಒಂದು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಹೊಸ ಜನ್ಮವನ್ನು ಪಡ್ಕೊಂಡಿರ್ತಾರೋ ಅವರ ಒಳಗಡೆ ಎರಡು ಆಸೆನೂ ಇರುತ್ತೆ. ಒಂದು, ಐ ವಾಂಟ್ ಟು ಪ್ಲೀಸ್ ಮೈ ಫ್ಲೆಶ್, ಮೈ ಸೆಲ್ಫ್, ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಪ್ಲೀಸ್ ಗಾಡ್. ನಾನು ದೇವರನ್ನು ಮೆಚ್ಚಿಸ್ಬೇಕು ಮತ್ತು ನನ್ನನ್ನು ಮೆಚ್ಚಿಸ್ಬೇಕು. ಎರಡು ಆಸೆ. ಒಂದು ಶರೀರದ ಆಸೆ, ಇದು ಶರೀರ ಇರುವ ತನಕ ಶರೀರದ ಆಸೆ ಇರುತ್ತೆ, ಆದರೆ ನನ್ನ ಆತ್ಮದೊಳಗಡೆ ಇನ್ನೊಂದು ಆಸೆ ಇರುತ್ತೆ, ಅದು ದೇವರನ್ನ ಮೆಚ್ಚಿಸ್ಬೇಕು ಅಂತಲೇ ಹೇಳುತ್ತೆ ಯಾವಾಗಲೂ. ಆಲ್ವೇಸ್ ದ ಡಿಸೈರ್ ಆಫ್ ಮೈ ಬಾರ್ನ್ ಅಗೇನ್ ಸ್ಪಿರಿಟ್ ಆರ್ ದಟ್ ನ್ಯೂ ಲೈಫ್ ಗಿವ್ಸ್ ಮೀ ದ ಡಿಸೈರ್ ಓನ್ಲಿ ಟು ಪ್ಲೀಸ್ ಗಾಡ್. ಯಾವಾಗಲೂ ಹೊಸದಾಗಿ ಒಂದು ಜನ್ಮ ಪಡೆದ ನನ್ನ ಒಳಗಡೆ ಇರತಕ್ಕಂಥ ನೂತನ ಆತ್ಮ, ಆ ಹೊಸ ಆತ್ಮ ಆಸೆ ಪಡೋದು ಯಾವಾಗಲೂ ದೇವರನ್ನ ಮೆಚ್ಚೋದಕ್ಕೋಸ್ಕರನೇ. ದೇವರಿಗಿಷ್ಟ ಏನು ಅದು ಮಾಡಬೇಕು, ದೇವರಿಗಿಷ್ಟ ಏನು ಅದೇ ನೋಡಬೇಕು, ದೇವರಿಗಿಷ್ಟ ಏನು ಅದೇ ಕೇಳಿಸ್ಕೋಬೇಕು, ದೇವರಿಗಿಷ್ಟ ಏನು ಅದೇ ನಾನು ಜೀವಿಸಬೇಕು. ಆದರೆ ಶರೀರದ ಆಸೆ ಯಾವತ್ತಿದ್ರೂ ಏನಾಗಿರುತ್ತೆ ಅಂದರೆ ಟು ಲಿವ್ ಫಾರ್ ಯುವರ್ ಓನ್ ಪ್ಲೆಷರ್. ನಿನ್ನ ಇಚ್ಛೆಗಾಗಿ ನಿನ್ನ ಬದುಕು, ನಿನ್ನ ಆಸೆಗಾಗಿ ನಿನ್ನ ಬದುಕು. ಈ ಒಂದು ಸ್ಟ್ರಗಲ್ ಯಾರಿಗಿದೆ ಅಂದರೆ ಆತ್ಮದಲ್ಲಿ ಹೊಸ ಜನ್ಮ ಪಡೆದ ಒಬ್ಬ ನಿಜವಾದ ದೇವರ ಮಗನಿಗೆ ಅಥವಾ ಕ್ರೈಸ್ತ ವಿಶ್ವಾಸಿಗೆ ಈ ಒಂದು ಸ್ಟ್ರಗಲ್, ಈ ಒಂದು ಹೋರಾಟ ಇದೆ. ಆದರೆ ಆತ್ಮದಲ್ಲಿ ಹೊಸ ಜನ್ಮ ಪಡೆದುಕೊಳ್ಳದೆ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡದೇ ಇರತಕ್ಕಂಥ ಎಷ್ಟೋ ಕ್ರೈಸ್ತರಿದ್ದಾರೆ. ಅವರಿಗೆ ಯಾವ ಸ್ಟ್ರಗಲೂ ಇಲ್ಲ. ಅವರಿಗಿರೋದು ಒಂದೇ ಸ್ಟ್ರಗಲ್, ಈ ಲೋಕದ ಸ್ಟ್ರಗಲ್ ಅಷ್ಟೇ. ಲೋಕದ ಕಷ್ಟ ಇರುತ್ತೆ. ತಿನ್ನಬೇಕು ಅಂತ ಆಸೆ, ಆದರೆ ತಿನ್ನಲಿಕ್ಕೆ ಆಗ್ತಾ ಇಲ್ಲ, ಆವಾಗ ಒದ್ದಾಟ. ಏನೋ ಮಾಡಬೇಕು ಅಂತ ಆಸೆ ಪಡ್ತಾರೆ ಲೋಕದಲ್ಲಿ, ಅದಾಗದೇ ಇದ್ದಾಗ ಒದ್ದಾಟ. ಅಂದರೆ ಅದು ಸಾಧಾರಣ ಎಲ್ಲ ಮನುಷ್ಯರಿಗೂ ಇರುತ್ತೆ. ಆದರೆ ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಗೆ ಈ ಎರಡೂ ಸ್ಟ್ರಗಲ್ ಇರುತ್ತೆ. ಇದೊಂದು ದೊಡ್ಡ ಹೋರಾಟ. ಈಗ ಈ ಹೋರಾಟದಲ್ಲಿ ದೇವರ ಇಚ್ಛೆ ಈಡೇರಿಸಬೇಕಾದ್ರೆ, ದೇವರ ಇಚ್ಛೆಗೆ ಅನುಸಾರ ಹೋಗಬೇಕಾದ್ರೆ ನಾವು ಇದನ್ನು ಬೈಬಲಲ್ಲಿ ನೋಡಲಿಕ್ಕಾಗುತ್ತೆ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬೈಬಲೆಲ್ಲ ಓದಿ ಎಕ್ಸ್ಪ್ಲೈನ್ ಮಾಡುವಷ್ಟು ಟೈಮೂ ಇಲ್ಲ. ಆದ್ದರಿಂದ ನೆಕ್ಸ್ಟ್ ಯಾವಾಗಾದರೂ ಮಾಡೋಣ. ಆಲ್ರೆಡಿ ಮಾಡಿದ್ದಿದೆ, ನೀವು ಬೇಕಾದರೆ ಆನ್ಲೈನ್ನಲ್ಲಿ ನೋಡೋದಾದರೆ ಶಿಜು ಥಾಮಸ್ ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ರೋಮನ್ಸ್ ಬೈಬಲ್ ಸ್ಟಡಿ, ಲಿವಿಂಗ್ ವರ್ಡ್ ಅಥವಾ ರೋಮನ್ಸ್ ಲಿವಿಂಗ್ ವರ್ಡ್ ಬೈಬಲ್ ಸ್ಟಡಿ ಅಥವಾ ರೋಮನ್ಸ್ ಬೈಬಲ್ ಸ್ಟಡಿ ಇದೆ ಕನ್ನಡದಲ್ಲಿ. ಅದನ್ನು ನೀವು ಓಪನ್ ಮಾಡಿ ಕೇಳಿಸ್ಕೊಳ್ಳೋದಾದರೆ ಇದರ ಬಗ್ಗೆ ಡೀಟೇಲ್ ಆಗಿ ಇದೆ, ನಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಹೇಳಿದ ವಿಷಯ ಒಂದು 2-3 ಅಧ್ಯಾಯಕ್ಕೆ ಸಂಬಂಧಪಟ್ಟ ವಿಷಯ. ಒಂದು, ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಫಸ್ಟ್ ಹೇಳಿದ್ದು ನಾವು ಹೊಸ ಜನ್ಮ ಪಡ್ಕೋಬೇಕು. ಇದು ನಿಮ್ಮ ಬೈಬಲ್ನಲ್ಲಿ ಇರುವ ರೋಮನರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ ವಿಷಯಗಳು. ಒಬ್ಬ ಮನುಷ್ಯ ಹೊಸ ಜನ್ಮ ಹೇಗೆ ಪಡ್ಕೊಳ್ತಾನೆ? ಹೊಸ ಜನ್ಮ ಪಡ್ಕೊಳ್ದೇ ಇದ್ದರೆ ನಮ್ಮದೊಂಥರ ನಾಯಿ ಜನ್ಮನೇ. ಅಂದರೆ ಅರ್ಥ, ನಾವು ಪ್ರಾಣಿಗಳ ಥರ ಶರೀರದಲ್ಲಿ ಜೀವ ಇದ್ದು ಬದುಕ್ತೀವಿ ಅಷ್ಟೇ. ಅದೇ ನಾವು ಹೇಳಿ ನಾಯಿ ಜನ್ಮ ಅಂದರೆ ಬೇರೆ ಏನೋ ತಪ್ಪಾಗೆಲ್ಲ ಅರ್ಥ ಮಾಡ್ಕೋಬೇಡಿ. ಪ್ರಾಣಿ ಜನ್ಮ, ನಾಯಿ ಜನ್ಮ ಅಂದರೆ ನಾಯಿಗಳ ಥರ ಬೇರೆ ಥರ ಅಲ್ಲ. ನಾಯಿ ದೇಹದಲ್ಲಿ ಜೀವ ಇದೆ, ಹಾಗೆ ನನ್ನ ದೇಹದಲ್ಲೂ ಜೀವ ಇದೆ. ನಾಯಿಗೂ ತಿನ್ನಬೇಕು ಅಂತ ಆಸೆ, ಹಸಿವಾದಾಗ ನನಗೂ ಅದೇ ಆಸೆ. ಈ ಪ್ರಾಣಿಗಳಿಗೆ ಆಸೆ ಇರುತ್ತೆ, ಶರೀರಕ್ಕೆ ಶರೀರದ ಆಸೆಗಳು ಇಚ್ಛೆಗಳು ಇರುತ್ತೆ. ಹಾಗೆ ನನ್ನ ಶರೀರಕ್ಕೂ ಅದೇ ರೀತಿಯ ಆಸೆಗಳು ಇಚ್ಛೆಗಳು ಇರುತ್ತೆ. ಪ್ರಾಣಿಗಳಿಗೆ ಅಷ್ಟು ಶಿಸ್ತಿಲ್ಲ. ನಾವು ಸ್ವಲ್ಪ ಶಾಲೆ ಕಾಲೇಜಿಗೆಲ್ಲ ಹೋಗಿ ಡೊನೇಷನ್ ಎಲ್ಲ ಕೊಟ್ಟು ಕಲ್ತ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಡಿಸಿಪ್ಲಿನ್ ಇದೆ ಅಷ್ಟೇ. ಬಿಟ್ಟರೆ ಬೋತ್ ಆರ್ ಇನ್ ಸೇಮ್ ಕ್ಯಾಟಗರಿ, ಏನೂ ಇಲ್ಲ. ಶರೀರದಲ್ಲಿ ಜೀವ ಇದೆ ಬಿಟ್ಟರೆ ಬೇರೆ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ನಾವು ಬಟ್ಟೆ ಹಾಕೋತಾರೆ, ಅದಕ್ಕೆ ಬಟ್ಟೆ ಹಾಕ್ಲಿಕ್ಕೆ ಬರೋದಿಲ್ಲ, ಬಟನ್ಸ್ ಹಾಕ್ಲಿಕ್ಕೆಲ್ಲ ಬರೋದಿಲ್ಲ, ನೀಟಾಗಿ ಡ್ರೆಸ್ ಮಾಡಲಿಕ್ಕೆ, ಮೇಕಪ್ ಮಾಡಲಿಕ್ಕೆ, ಆಮೇಲೆ ನಾಟಕ ಮಾಡಲಿಕ್ಕಂತೂ ಬರೋದೇ ಇಲ್ಲ. ನಾವು ಅದೆಲ್ಲ ಮಾಡ್ತೀವಿ ಅಷ್ಟೇ. ಅದರಿಂದ ನಾವು ಜನ ನಮ್ಮನ್ನು ನಂಬಿಬಿಡ್ತಾರೆ, ಮೋಸ ಹೋಗ್ತಾರೆ.
ಹಾಗೆ ಆಗ್ತಾ ಇರೋದು ಪ್ರಪಂಚದಲ್ಲಿ. ಆದರೆ ನೋಡಿ, ಯಾರು ನಾನು ನಾಯಿನ ನಂಬಿ ಮೋಸ ಹೋದೆ ಅಂತ ಹೇಳೋದಿಲ್ಲ, ಹಾವನ್ನ ನಂಬಿ ಮೋಸ ಹೋದೆ ಅಂತ ಹೇಳೋದಿಲ್ಲ, ಕೋತಿನ ನಂಬಿ ಮೋಸ ಹೋದೆ ಅಂತ ಹೇಳೋದಿಲ್ಲ, ಕರಡಿನ ನಂಬಿ ಮೋಸ ಹೋದೆ, ಹುಲಿನ ನಂಬಿ ಮೋಸ ಹೋದೆ ಅಂತ ಯಾರು ಹೇಳೋದಿಲ್ಲ. ಯಾಕೆ ಅಂದರೆ ಅವುಗಳಿಗೆಲ್ಲ ಒಂದೇ ಸ್ವಭಾವ ಇರುತ್ತೆ, ನಾಟಕ ಮಾಡಲಿಕ್ಕೆ ಬರೋದಿಲ್ಲ. ಹುಲಿ ಥರನೇ ಬದುಕುತ್ತೆ, ನಾಯಿ ಥರನೇ ಬದುಕುತ್ತೆ, ಹಾವಿನ ಥರನೇ ಬದುಕುತ್ತೆ. ಅಂದರೆ ಅದು ಕಚ್ಚುತ್ತೆ, ಅದ್ರ ಸ್ವಭಾವ ಅದೇನೆ. ಬೆಕ್ಕಿನ ಸ್ವಭಾವನೇ ತೋರಿಸುತ್ತೆ. ಆದರೆ ಮನುಷ್ಯ ಮಾತ್ರ ಕೆಲವೊಮ್ಮೆ ದೇವರ ಸ್ವಭಾವವನ್ನು ತೋರಿಸ್ತಾನೆ, ದೆವ್ವದ ಸ್ವಭಾವವನ್ನು ತೋರಿಸ್ತಾನೆ, ತುಂಬ ಒಳ್ಳೆಯ ಸ್ವಭಾವ ತೋರಿಸ್ತಾನೆ, ತುಂಬ ನೀಚ ಸ್ವಭಾವ ತೋರಿಸ್ತಾನೆ. ಆದ್ದರಿಂದ ಮನುಷ್ಯನ ಮಾತ್ರ ನಂಬೋದು ತುಂಬ ಕಷ್ಟ. ನಂಬಲೇಬೇಡಿ, ನಂಬಿದರೆ ನಿಮ್ಮ ಜೀವನ ಬರ್ಬಾದಾಗಿ ಹೋಗುತ್ತೆ. ಎಷ್ಟೋ ಜನ ಮನುಷ್ಯನ ನಂಬಿ ಜೀವನನೇ ಹಾಳು ಮಾಡ್ಕೊಂಡವ್ರು ಇದ್ದೀರಿ, ಆದರೆ ಮನುಷ್ಯರನ್ನ ನಂಬೇಡಿ. ಆದರೆ ನಾವು ನಂಬಿಕಸ್ಥ ಮನುಷ್ಯರಾಗಿ ಬದುಕಬೇಕು. ಡೋಂಟ್ ಬಿಲೀವ್ ಎನಿ ಹ್ಯೂಮನ್ ಬೀಯಿಂಗ್, ಬಟ್ ಬಿ ಎ ಬಿಲೀವರ್ ಆರ್ ಫೇತ್ಫುಲ್ ಚೈಲ್ಡ್ ಆಫ್ ಗಾಡ್. ಯಾವತ್ತೂ ಕೂಡ ನಾವು ಮನುಷ್ಯರನ್ನ ನಂಬಾರ್ದು. ಯಾಕೆಂದರೆ ಮನುಷ್ಯರು ನೋಡಲಿಕ್ಕೆ ದೇವದೂತರ ಥರ ಕಾಣಿಸ್ಕೊಳ್ತಾರೆ, ಆದರೆ ಸ್ವಲ್ಪ ಸಮಯದಲ್ಲೇ ಅವರು ರೂಪಾಂತರಗೊಳ್ತಾರೆ, ಇನ್ನೊಂದು ರೂಪಕ್ಕೆ ಬರ್ತಾರೆ. ಆದ್ದರಿಂದನೇ ನಾವು ಯಾವ ಬ್ರದರ್ಸ್ನೂ ನಂಬಾರ್ದು. ಮೈಕ್ ಇಟ್ಕೊಂಡು ಬೋಧನೆ ಮಾಡುವಾಗ ನಾನೊಂದು ರೂಪದಲ್ಲಿ ಕಾಣ್ತೀನಿ ನಿಮಗೆ, ಮೈಕ್ ಇಟ್ಟು ಕೆಳಗಡೆ ಹೋದ್ಮೇಲೆ ಇನ್ನೊಂದು ರೂಪ ಬರುತ್ತೆ. ಈಗ ಯಾವ ರೂಪನ ನಂಬ್ತೀರಾ ಅಲ್ವಾ? ಸೊ ಇಟ್ಸ್ ಡೇಂಜರಸ್ ಟು ಬಿಲೀವ್ ಹ್ಯೂಮನ್ ಬೀಯಿಂಗ್. ಡೋಂಟ್ ಟ್ರಸ್ಟ್ ಎನಿ ಹ್ಯೂಮನ್ ಬೀಯಿಂಗ್, ಟ್ರಸ್ಟ್ ಓನ್ಲಿ ಗಾಡ್ ಹೂ ಕ್ರಿಯೇಟೆಡ್ ದ ಹ್ಯೂಮನ್ ಬೀಯಿಂಗ್. ದೇವರನ್ನ ಮಾತ್ರ ನಂಬಿ, ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರನ್ನ ಮಾತ್ರ ನಂಬಿ. ಆಗ ನಿಮ್ಮ ಒಳಗಡೆ ಒಂದು ಸಮಾಧಾನವಾಗಿ ಬದುಕ್ಬೋದು. ನಾವೆಷ್ಟೋ ಬಾರಿ ಮನುಷ್ಯರನ್ನು ನಂಬಿ ಹಾಳಾಗೋಗಿದ್ದೀವಿ. ಅದರಿಂದ ಯಾರಿಗೂ ಹೇಳಬೇಡಿ ಯಾವತ್ತು ನನ್ನ ನಂಬು ಅಂತ. ನೀವು ಕೂಡ ಯಾರಿಗೂ ಹೇಳಬೇಡಿ, ನೀವು ಕೂಡ ಯಾರನ್ನೂ ನಂಬೇಡಿ. ಹಾಗಂತ ಹೇಳಿಬಿಟ್ಟು ಎಲ್ಲರನ್ನೂ ಸಂಶಯದಿಂದ ನೋಡಿ, ನಾಳೆಯಿಂದ ಗಂಡ ಹೆಂಡತಿಯನ್ನು ಸಂಶಯದಿಂದ ನೋಡಿ, ಹೆಂಡತಿ ಗಂಡನ ಸಂಶಯದಿಂದ ನೋಡಿ, ಎಲ್ಲರನ್ನೂ ಸಂಶಯದಿಂದ ನೋಡಿ ಅಂತಲ್ಲ. ಅದಲ್ಲ ನನ್ನ ಮಾತಿನ ಅರ್ಥ. ನಿನ್ನ ಸಮಾಧಾನಕ್ಕಾಗಿ, ನಿನ್ನ ಸಂತೋಷಕ್ಕಾಗಿ, ನಿನ್ನ ಒಂದು ನಿತ್ಯ ಜೀವಕ್ಕಾಗಿ, ನಿನ್ನ ಜೀವನದ ಒಂದು ಸಂರಕ್ಷಣೆಗಾಗಿ ಯಾವ ಮನುಷ್ಯನೂ ನಂಬೇಡ. ನಿನ್ನ ನಿತ್ಯತೆಗಾಗಿ, ನಿನ್ನ ಸಮಾಧಾನಕ್ಕಾಗಿ, ನಿನ್ನ ಸಂತೋಷಕ್ಕಾಗಿ ಯಾವ ಮನುಷ್ಯನನ್ನು ಆಶ್ರಯಿಸಬೇಡ. ದೇವರನ್ನ ಆಶ್ರಯಿಸು, ಯಾವತ್ತೂ ನಿನಗೆ ಡಿಸಪಾಯಿಂಟ್ ಆಗೋದಿಲ್ಲ. ಇಫ್ ಯು ರಿಲೈ ಆನ್ ಗಾಡ್, ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಯು ಆರ್ ಡಿಸಪಾಯಿಂಟೆಡ್ ಬಿಕಾಸ್ ಯು ಆರ್ ರಿಲೈಯಿಂಗ್ ಆನ್ ಯುವರ್ ಓನ್ ಸೆಲ್ಫ್ ಆ್ಯಂಡ್ ರಿಲೈಯಿಂಗ್ ಆನ್ ಪೀಪಲ್. ನೆವರ್ ಡೂ ದ್ಯಾಟ್ ಮಿಸ್ಟೇಕ್, ಫೂಲಿಶ್ನೆಸ್ ಇನ್ ಯುವರ್ ಲೈಫ್. ಆ ಒಂದು ಮೂರ್ಖತನ ನಿಮ್ಮ ಜೀವಿತದಲ್ಲಿ ಯಾವತ್ತೂ ಮಾಡಬೇಡಿ. ಯಾರಾದರೂ ಮಾಡಿದವರಿದ್ದರೆ ಇವತ್ತೇ ಮಾನಸಾಂತರ ಪಡಿ, ರಿಪೆಂಟ್ ಆಗಿ. ಇನ್ನು ಮುಂದೆ ನಾನು ಮನುಷ್ಯರನ್ನ ಡಿಪೆಂಡ್ ಆಗಿ ಬದುಕೋದಿಲ್ಲ, ಬದಲಾಗಿ ಮನುಷ್ಯರನ್ನ ಪ್ರೀತಿಸ್ತಾ ಬದುಕ್ತೀನಿ. ಐ ಡೋಂಟ್ ಡಿಪೆಂಡ್ ಆರ್ ಟ್ರಸ್ಟ್ ಎನಿ ಹ್ಯೂಮನ್ ಬೀಯಿಂಗ್, ಬಟ್ ಐ ಲವ್ ಎವ್ರಿ ಹ್ಯೂಮನ್ ಬೀಯಿಂಗ್, ಬಟ್ ಐ ಪುಟ್ ಮೈ ಟ್ರಸ್ಟ್ ಓನ್ಲಿ ಇನ್ ಗಾಡ್ ಹೂ ಕ್ರಿಯೇಟೆಡ್ ಮೀ. ಈ ಥರ ಒಂದು ತೀರ್ಮಾನ ಮಾಡಿ, ಆಗ ಒಳ್ಳೆ ನೆಮ್ಮದಿ ಬರುತ್ತೆ. ತೀರ್ಮಾನ ಮಾಡಿ ಬದುಕಬೇಕು. ಇಂದಿನಿಂದ ನಾನು ಯಾವ ಮನುಷ್ಯನನ್ನು ಕೂಡ ಡಿಪೆಂಡ್ ಆಗಿ ಆಶ್ರಯಿಸಿ ಪೂರ್ಣವಾಗಿ ಅವರಲ್ಲಿ ನಂಬಿಕೆ ಇರಿಸಿ ಬದುಕೋದಿಲ್ಲ. ಬದಲಾಗಿ ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ, ಆದರೆ ದೇವರನ್ನ ಮಾತ್ರ ನಾನು ಪೂರ್ತಿಯಾಗಿ ನಂಬಿ ಆಶ್ರಯಿಸಿ ಬದುಕ್ತೀನಿ ಅಂತ ಒಂದು ಒಳ್ಳೆ ತೀರ್ಮಾನ ಮಾಡಿ ಹೆಜ್ಜೆ ಇಟ್ಟು ನೋಡಿ, ನಿಮ್ಮ ಜೀವನದಲ್ಲಿ ನಗುತ್ತಾ ಬದುಕಬಹುದು. ಇಲ್ಲ ಅಂದರೆ ನಗೋ ಥರ ನಾಟಕ ಮಾಡ್ಕೊಂಡು ಬದುಕಬೇಕಾಗತ್ತೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಈ ನಗೋ ಥರ ನಾಟಕ ಮಾಡ್ಕೊಂಡು ಬದುಕ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನಾಟಕೀಯವಾದ ಜೀವನದಿಂದ ನಾವು ಹೊರಗೆ ಬರಬೇಕಾದ್ರೆ ನಮಗೊಂದು ಹೊಸ ಜನ್ಮ ಬೇಕು. ಈ ನಾಟಕೀಯವಾದ ಈ ಜೀವಿತದಿಂದ ಹೊರಗೆ ಬರಬೇಕಾದ್ರೆ ನಮಗೊಂದು ಹೊಸ ಜನ್ಮ ಬೇಕು. ನೋಡಿ, ನಾವು ನಾಟಕ ಮಾಡ್ಕೊಂಡು ಬದುಕೋದ್ರಿಂದ ನಮಗೆ ಸಂತೋಷ ಆಗಲ್ಲ, ನಮಗೆ ತುಂಬ ನಿರಾಸೆ ಆಗುತ್ತೆ, ದುಃಖ ಆಗುತ್ತೆ. ಒಳ್ಳೆಯವರು ಅಲ್ಲದೆ ಇರುವ ನೀವು ಒಳ್ಳೆಯವ್ರ ಥರ ನಾಟಕ ಮಾಡಿದ್ರೆ ಅದರಿಂದ ನಿನಗೆ ನಾಶ ಆಗುತ್ತೆ, ಬಿಟ್ಟರೆ ಒಳಿತಾಗಲ್ಲ. ನೀನು ಒಳ್ಳೆಯವನು ಅಥವಾ ಒಳ್ಳೆಯವಳು ಆಗಿದ್ದರೆ ನೀನು ನಾಟಕ ಮಾಡೋ ಅಗತ್ಯನೇ ಇಲ್ಲ. ಈಗ ಹಾವು ನಾಟಕ ಮಾಡಲ್ಲ, ಯಾಕೆ ಹೇಳಿ? ಅದ್ರ ಸ್ವಭಾವ ಏನೋ ಅದಕ್ಕೆ ತಕ್ಕಾಗೆ ಅದು ಇರುತ್ತೆ ಅಲ್ವಾ? ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಅದು ನಾಟಕ ಮಾಡಲ್ಲ, ನಾಟಕ ಮಾಡೋಕ್ಕೆ ಬರಲ್ಲ. ನಾಟಕ ಮಾಡೋಕ್ಕೆ ಬರುವ ಏಕೈಕ ಪ್ರಾಣಿ ಮನುಷ್ಯ, ನಾನು ಮತ್ತು ನೀವು. ನೀವು ಮಾಡಲ್ವೇನೋ, ನಿಮಗಿಂತ ಜಾಸ್ತಿ ನಾನು ಮಾಡ್ತೀನಿ. ಸೊ ಮನುಷ್ಯನಿಗೆ ಮಾತ್ರ ನಾಟಕ ಮಾಡಲಿಕ್ಕೆ, ಚೆನ್ನಾಗಿ ನಾಟಕ ಮಾಡಲಿಕ್ಕೆ ಬರೋದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಈ ನಾಟಕೀಯವಾದ ಜೀವನ ಹೋಗಿ ಒಂದು
ಒಂದು ಸತ್ಯದಿಂದ ಕೂಡಿದ ಒಂದು ಪ್ರಾಮಾಣಿಕ ಜೀವನ ಬರಬೇಕಾದ್ರೆ ಫಸ್ಟ್ ಸ್ಟೆಪ್, ಮೊದಲನೇ ಹೆಜ್ಜೆ, ಮೊದಲು ಏನಾಗಬೇಕು ಕೇಳಿದರೆ, ನಾವು ಈ ದೇವರ ವಾಕ್ಯವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರ ದೇವರು ಕೊಡುವ ವರವಾದ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಬೇಕು. ಫಸ್ಟ್ ಕಂಡೀಷನ್, ಪವಿತ್ರಾತ್ಮನ ಸ್ವೀಕಾರ ಮಾಡಿದಾಗ ನಾವು ನೂತನವಾಗ್ತೀವಿ. ಆವಾಗಲೇ ಹೊಸದಾಗೋದು. ಪವಿತ್ರಾತ್ಮನ ಸ್ವೀಕಾರ ಮಾಡಿದಾಗ ನಾವು ಹೊಸ ಜನ್ಮವನ್ನು ಪಡ್ಕೊಳ್ತೀವಿ. ಅಲ್ಲಿವರೆಗೂ ನಾನು ಹೇಳಿದ್ನಲ್ಲ, ಒಂದು ಜನ್ಮ, ಅದೇ ಜನ್ಮದಲ್ಲೇ ಇರ್ತೀವಿ. ಆದರೆ ನಾವು ಬೊಗಳಲ್ಲ ಅಷ್ಟೇ, ಲ್ಯಾಂಗ್ವೇಜ್ ಬೇರೆ ಇರುತ್ತೆ ನಮ್ಮದು. ಕನ್ನಡ, ಇಂಗ್ಲೀಷ್, ತಮಿಳು, ತೆಲುಗು ಸ್ವಲ್ಪ ಓದಿದವರಾದರೆ ಸ್ವಲ್ಪ ಹೈಫೈ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾರೆ. ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಅಷ್ಟೇ. ಪಾಪ ಸೋ ಕಾಲ್ಡ್ ಡಾಗ್ಸ್, ಅವರಿಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡೋಕ್ಕೆ ಬರಲ್ಲ, ಅದೇ ಲ್ಯಾಂಗ್ವೇಜಲ್ಲೇ ಬೊಗಳ್ತಾ ಇರುತ್ತೆ. ಅಷ್ಟೇ ವ್ಯತ್ಯಾಸ, ಬೇರೆ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಇನ್ನು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಿಗೆಲ್ಲ ಹೋಗೋರು, ಈ ರಿಟ್ರೀಟ್ಗೆಲ್ಲ ಹೋಗೋರು, ಪ್ರೇಯರ್ ಗ್ರೂಪಲ್ಲೆಲ್ಲ ಇರೋದಾದರೆ ಬೈಬಲಲ್ಲಿ ಹೇಳ್ತಾರಲ್ಲ ಅನ್ಯ ಭಾಷೆ, ಅದು ಯಾವುದೋ ಒಂದು ಯಾರಿಗೂ ಗೊತ್ತಿಲ್ಲದ ಒಂದು ಭಾಷೆನ ಏನೋ ಗೊತ್ತಿಲ್ಲದ ಥರ ಹೇಳಿಬಿಡೋದು. ಲಾಸ್ಟಿಗೆ ಇದು ಏನು ಕೇಳಿದರೆ ಇದು ನನಗೂ ಗೊತ್ತಿಲ್ಲ, ಇದು ಅನ್ಯ ಭಾಷೆ, ದೇವರ ವಾಕ್ಯ ಇದೆಯಲ್ವಾ, ದಿಸ್ ಇಸ್ ಅನದರ್ ಅನ್ನೌನ್ ಲ್ಯಾಂಗ್ವೇಜ್. ಸೊ ಅಲ್ಲಿ ತೊಂದರೆ ಇಲ್ಲ, ಮುಗಿದು ಹೋಯ್ತಲ್ಲಿ ಕತೆ, ಜೀವನ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಹೀಗೆ ಹಾಳಾಗಿ ಹೋಗಲಿಕ್ಕೆ ನಾವು ಯಾರೂ ಕೂಡ ಬಿಟ್ಟು ಕೊಡಬಾರ್ದು, ಆಯಿತಾ? ಅದರಿಂದ ದೇವರ ವಾಕ್ಯವನ್ನು ದೇವರು ನನಗೆ ಕೊಟ್ಟಿದ್ದು, ಇದು ನಾನು ಓದಬೇಕು, ನಾನು ತಿಳ್ಕೊಬೇಕು, ನನ್ನ ಜೀವನಕ್ಕೆ ಅಂತ ನಾನು ತಗೋಬೇಕು. ಇದು ಸುಮ್ಮನೆ ಇಟ್ಕೊಂಡು ಪೂಜೆ ಮಾಡಲಿಕ್ಕಲ್ಲ, ಪೂಜೆ ಮಾಡಲಿಕ್ಕಿರೋ ಪುಸ್ತಕ ಅಲ್ಲ ಬೈಬಲ್, ಅಥವಾ ಇಟ್ಕೊಂಡು ಆರಾಧನೆ ಮಾಡಲಿಕ್ಕಿರೋ ಪುಸ್ತಕ ಅಲ್ಲ ಬೈಬಲ್. ಬೈಬಲಲ್ಲಿರ್ತಕ್ಕಂಥ ಒಂದೊಂದು ವಾಕ್ಯಗಳನ್ನು ನಾನು ನನ್ನಲ್ಲಿ ತುಂಬಿಸ್ಕೋಬೇಕು. ಅದು ನನ್ನ ಜೊತೆಗೆ ಮಾತಾಡುತ್ತೆ, ಅದರಲ್ಲಿ ಜೀವ ಇದೆ, ಅದನ್ನು ನಾನು ಅನುಭವಿಸ್ಬೇಕು. ವಾಕ್ಯದಲ್ಲಿರುವ ಜೀವ ನಾನು ಅನುಭವಿಸ್ಬೇಕು, ಅದು ನನಗಾಗಿ ದೇವರು ಕೊಟ್ಟಿರೋದು. ಬೈಬಲ್ನಲ್ಲಿರೋ ಒಂದೊಂದು ವಾಕ್ಯಗಳು ದೇವರು ನನಗಾಗಿ ಬರೆಸಿಕೊಟ್ಟಿರೋದು. ಅದರಿಂದ ನಾವು ಅಷ್ಟೇ ಗೌರವದಿಂದ, ಪ್ರೀತಿಯಿಂದ, ಆಸೆಯಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಓಕೆ, ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಈಗೇನು ತೆಗೆಯೋದು ಬೇಡ. 6ನೇ ಅಧ್ಯಾಯದಲ್ಲಿ ಈ ಹೊಸ ಜನ್ಮ ನಾವು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದೆ. ಹೊಸ ಜನ್ಮವನ್ನು ಪಡೆದ ನಂತರ ನಮ್ಮ ಈ ಕಪಟತನದಿಂದ ಎಲ್ಲ ಹೊರಗೆ ಬರ್ತೀವಿ. ಅವಾಗ ನಮ್ಗೆ ಅರ್ಥ ಆಗುತ್ತೆ, ನಾವು ನಾಟಕ ಮಾಡಿದರೆ ನಮಗೆ ಗೊತ್ತಾಗುತ್ತೆ ನಾನು ನಾಟಕ ಮಾಡ್ತಾಯಿದ್ದೀನಿ ಅಂತ. ಅಲ್ಲಿವರೆಗೂ ಗೊತ್ತೇ ಆಗೋದಿಲ್ಲ. ಎನಿವೆ, ಹೊಸ ಜನ್ಮ ಪಡೆದಾಗ ನಮ್ಮಲ್ಲಿ ಹೊಸ ಆಸೆ ಕೊಡ್ತಾರೆ, ದೇವರನ್ನ ಮೆಚ್ಚಿಸುವ ಆಸೆ. ಆದರೆ ಹಳೆ ಆಸೆ ಎಲ್ಲೋಗುತ್ತೆ, ಅಲ್ಲೇ ಇರುತ್ತೆ. ಹೊಸ ಜನ್ಮ ಪಡೆದೇ ಇದ್ದವನಲ್ಲಿ ಒಂದೇ ಆಸೆ, ಶರೀರನ ಮೆಚ್ಚಿಸ್ಬೇಕು ಅಷ್ಟೇ. ಶರೀರನ ಮೆಚ್ಚಿಸ್ಬೇಕು ಅನ್ನೋದು ಒಂದೇ ಒಂದು ಆಸೆ. ಶರೀರವನ್ನು ಮೆಚ್ಚಿಸೋದಕ್ಕೋಸ್ಕರ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಯಾಕೆ ಪ್ರಾರ್ಥನೆ ಅಂದರೆ ಮನೇಲಿ ತುಂಬ ಕಷ್ಟ ಎಲ್ಲ ಹೋಗಿ ಲಾಭ ಬರಬೇಕು, ಅದಕ್ಕಾಗಿ ಪ್ರಾರ್ಥನೆ. ಅಂದರೆ ಶರೀರಕ್ಕೆ ಸುಖ ಪಡಲಿಕ್ಕಾಗ್ತಾ ಇಲ್ಲ, ಕರೆಕ್ಟಾ? ಈಗ ಶರೀರಕ್ಕೆ ಸುಖ ಕೊಡಬೇಕಾದ್ರೆ ಈ ಕಷ್ಟ ಹೋಗಬೇಕು. ಕಂಬಳಿ ಹುಳ ಥರ ಯಾರೋ ಒಂದು ತೊಂದರೆ ಕೊಡ್ತಾ ಇದೆ, ನನಗೆ ಚುಸ್ತಾ ಇದೆ, ಇದು ಹೋಗಬೇಕು. ಅದು ಸಾಲ ಇರ್ಬೋದು, ಅದು ರೋಗ ಇರ್ಬೋದು, ಅಥವಾ ಕುಡುಕ ಗಂಡ ಇರ್ಬೋದು, ಅಥವಾ ದಾರಿ ತಪ್ಪಿದ ಮಕ್ಕಳು ಇರ್ಬೋದು, ಅಥವಾ ಪಕ್ಕದ ಮನೆಯವರು ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಥವಾ ಕೆಲವ್ರಿಗೆ ಮೈಕ್ ಹಿಡ್ಕೊಂಡು ಬೋಧನೆ ಮಾಡೋ ನಾನೇ ಇರ್ಬೋದು. ಇವನು ಹೋಗಬೇಕು, ಇದು ಹೋಗಬೇಕು. ಈ ರೀತಿಯಲ್ಲಿ ಈ ತೊಂದರೆ ಕೊಡೋದು ದೂರ ಹೋಗಬೇಕು. ಯಾಕೆ ಹೋಗಬೇಕು? ನನಗಿನ್ನೂ ಸುಖವಾಗಿ ಬದುಕಲಿಕ್ಕೆ, ಇನ್ನೂ ಸುಖವಾಗಿ ಬದುಕಲಿಕ್ಕೆ, ಇನ್ನೂ ಸುಖವಾಗಿ ಬದುಕಲಿಕ್ಕೆ. ಸುಖ ಎಷ್ಟು ಬೇಕಮ್ಮ ಸುಖ? ಏನು ಸುಖ ಬ್ರದರ್, ಏನು ಕೇಳ್ತೀರ ನೀವು? ಸುಖನೇ ಇಲ್ಲ. ಅಲ್ಲ, ಎಷ್ಟು ಬೇಕು ಅಂತ, ಎಷ್ಟು ಕೆಜಿ ಬೇಕು ಸುಖ? ಸುಖ ಇದ್ದಷ್ಟು ಒಳ್ಳೆಯದೇ ಅಲ್ವಾ? ಸುಖ ಇದ್ದಷ್ಟು ತಿಂದು ಕುಡಿದು ಮಜಾ ಮಾಡಿ ಆರಾಮಾಗಿ ಭಾನುವಾರ ಒಂದು ದಿವಸ ಚರ್ಚಿಗೆ ಹೋಗಿ ಬಂದು ಆರಾಮ ಮಲ್ಕೊಂಡು ಇಷ್ಟ ಬಂದಾಗ ಬದುಕಬಹುದು. ಸುಖ ಬೇಕು. ಯಾಕೆ ಬೇಕು ಸುಖ? ಇದು ಎಲ್ಲರೂ ಬಯಸೋದು ಸುಖನೇ. ಮನೇಲಿ ಸಾಕುವ ಪ್ರಾಣಿಗಳು ಬಯಸೋದು ಸುಖನೇ, ನಾವು ಬಯಸೋದು ಸುಖನೇ ಅಲ್ವಾ? ಸೊ ಎಲ್ಲಿವರೆಗಿದಿರುತ್ತೆ? ಎಲ್ಲಿಯವರೆಗೆ ನಾವು ಹೊಸ ಜನ್ಮ ಈ ಪರಿಶುದ್ಧಾತ್ಮನ ಪಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಾವು ಬಯಸೋದು ಒಂದೇ ಒಂದು, ನಾವು ಸುಖವಾಗಿ ಬದುಕಬೇಕು. ಕೆಲವರು ಆಶೀರ್ವಾದ ಮಾಡ್ತಾರಲ್ಲ, 100 ವರ್ಷ ಸುಖವಾಗಿ ಬದುಕು. ಅದರರ್ಥ ಕಾಯಿಲೆ ಬೇಡ, ಕಷ್ಟ ಬೇಡ, ಸಾಲ ಬೇಡ, ತೊಂದರೆ ತಾಪತ್ರೆ ಏನು ಬೇಡ, ಸುಖವಾಗಿ ಬದುಕು. ಸತ್ತು ಮಣ್ಣಿಗೆ ಹೋಗು. ಲಾಸ್ಟಿಗೆ ಒಂದಿನ ಮಣ್ಣಿಗೆ ಹೋಗೋ ದೇಹಕ್ಕೆ ಇಷ್ಟೊಂದು ಸುಖ ಕೊಡ್ತೀವಿ, ಶಾಶ್ವತವಾಗಿ ಉಳಿಯುವ ಒಂದು ಆತ್ಮಕ್ಕೆ ಎಷ್ಟು ಸುಖ ಕೊಡ್ತೀವಿ. ಯಾವಾಗ ಈ ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಪ್ರಕಾರ ನಾವು ಹೊಸ ಜನ್ಮ ಪಡ್ಕೊಳ್ತೀವೋ ಆಗ ನಾವು
ಬಯಸ್ತೀವಿ, ನಮ್ಮಲ್ಲಿರುವ ಪವಿತ್ರಾತ್ಮರು ಬಯಸ್ತಾರೆ. ಏನಂತ? ಆತ್ಮಕ್ಕೆ ಸುಖ ಕೊಡು, ಆತ್ಮಕ್ಕೆ ಸುಖ ಕೊಡು. ಆತ್ಮ ಸುಖ ಬೇಕು, ಆತ್ಮ ಸುಖವಾಗಿರಬೇಕು. ಶರೀರ ಅಲ್ಲ, ಆತ್ಮ ಸುಖವಾಗಿರಬೇಕು. ಆತ್ಮ ಶಾಶ್ವತವಾದದ್ದು, ಆತ್ಮ ದೇವರು ಕೊಟ್ಟಿದ್ದು, ಆತ್ಮಕ್ಕೆ ಹೊಸ ಜೀವ ಇದೆ ಈಗ. ಆದ್ದರಿಂದ ಆತ್ಮಕ್ಕೆ ಸುಖ ಕೊಡು. ಶರೀರಕ್ಕೆ ಸುಖ ಹೇಗೆ ಸಿಗುತ್ತೆ? ಕಣ್ಣು ಬಯಸುವುದು, ಶರೀರ ಬಯಸೋದು, ಮನಸ್ಸು ಬಯಸೋದು ಎಲ್ಲ ಕೊಡ್ತಾ ಇದ್ದರೆ ಶರೀರ ಸುಖವಾಗಿರುತ್ತೆ. ಆತ್ಮಕ್ಕೆ ಸುಖ ಸಿಗಬೇಕಾದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗಬೇಕು. ತುಂಬ ಕಷ್ಟ. ಕಣ್ಣು ಬಯಸೋದೆಲ್ಲ ನೋಡಬಾರ್ದು ಈಗ, ಯಾಕಂದರೆ ಎಲ್ಲಿ ನೋಡಿದರೂ ಸುಂದರವಾಗಿರೋದೇ ಕಾಣುತ್ತೆ, ಶರೀರಕ್ಕೆ ಇಷ್ಟವಾಗಿರೋದೇ ಕಾಣುತ್ತೆ ಅಲ್ವಾ? ಹಾಂ, ಈಗ ಅದನ್ನು ತಡಿಬೇಕು, ತುಂಬ ಕಷ್ಟ. 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಹೋರಾಟ ಏನು, ಒದ್ದಾಟ ಏನು, ನರಳಾಟ ಏನು ಅನ್ನೋದು. ಈ ಬೈಬಲ್ನಲ್ಲಿ ಪತ್ರಿಕೆಗಳಿದೆಯಲ್ವಾ, ಪತ್ರಿಕೆಗಳು, ಸಂತ ಪೌಲರು ಬರೆದ ಪತ್ರಿಕೆಗಳು, ಪೇತ್ರ ಅವರು ಬರೆದ ಪತ್ರಿಕೆಗಳು, ಯೋವಾನರು ಬರೆದ ಪತ್ರಿಕೆಗಳು, ಸಂತ ಯೂದನು ಬರೆದ ಪತ್ರಿಕೆ, ಈ ರೀತಿ ದೆರ್ ಆರ್ ಮೆನಿ ಲೆಟರ್ಸ್. ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳಿದೆ. ಈ ಪತ್ರಿಕೆಗಳೆಲ್ಲ ಯಾರಿಗೆ ಬರೆದಿದ್ದು ಕೇಳಿದರೆ, ಹೊಸ ಜನ್ಮ ಪಡೆದ ಅಥವಾ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಲೋಕದಿಂದ ಆರಿಸಲ್ಪಟ್ಟ ದೇವಜನರಿಗಾಗಿ ಬರೆದಿರುವ ಪತ್ರಿಕೆಗಳು. ದಟ್ ಮೀನ್ಸ್ ಅಂದಿನ ಕ್ರೈಸ್ತ ವಿಶ್ವಾಸಿಗಳಿಗೆ ಬರೆದಿದ್ದು. ಅದು ಇಂದಿನ ಕ್ರೈಸ್ತ ವಿಶ್ವಾಸಿಗಳಿಗೂ ಅನ್ವಯಿಸುತ್ತೆ. ನೀನೊಬ್ಬ ಕ್ರೈಸ್ತ ವಿಶ್ವಾಸಿ ಆಗಿದ್ದರೆ ಅದು ನಿನಗೆ ಅನ್ವಯಿಸುತ್ತೆ. ಇದು ಕ್ರೈಸ್ತ ವಿಶ್ವಾಸಿ ಅಲ್ಲದೇ ಇರುವ ಅನ್ಯ ಧರ್ಮೀಯರಿಗೆ ಅಥವಾ ಕ್ರೈಸ್ತ ವಿಶ್ವಾಸಿಗಳ ಥರ ಬದುಕುತ್ತಿರುವ ಜನರಿಗೆ ಬರೆದಿದ್ದಲ್ಲ. ಶುಭ ಸಂದೇಶವನ್ನು ಆಲಿಸಿ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಒಂದು ಒಳ್ಳೆಯ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಮಾಡಿರುವ ಜನರಿಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ, ದೇವ ಜನರಿಗೆ ಬರೆದಂಥದ್ದು. ಒಬ್ಬ ದೇವ ಜನ ಆಗಿ ಜನಿಸಿದ ಮೇಲೆ, 6ನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ, ನ್ಯೂ ಬರ್ತ್. ಆಫ್ಟರ್ ರಿಸೀವಿಂಗ್ ದ ನ್ಯೂ ಬರ್ತ್ ಕಮ್ ಟು ಚಾಪ್ಟರ್ 7. 7ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಸ್ಟ್ರಗಲ್ ಆಫ್ ಎ ಬಾರ್ನ್ ಅಗೇನ್ ಬಿಲೀವರ್, ಹೊಸದ ಜನ್ಮ ಪಡೆದಂತಹ ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಯ ನಿಜವಾದ ಹೋರಾಟ ಏನು. ಅಲ್ಲಿ ಹೋರಾಟ ಪೌಲರು ಹೇಳ್ತಾರೆ, ಶರೀರ ಈಗಲೂ ಕೂಡ ಪಾಪ ಮಾಡಬೇಕು, ಅದು ತಿನ್ನು, ಅದು ಕುಡಿ, ಅದು ನೋಡು, ಅದು ಮುಟ್ಟು, ಅದು ಮಾಡು, ಅದು ಕೇಳಿಸ್ಕೋ ಅಂತಲೇ ಹೇಳುತ್ತೆ. ಆದರೆ ಒಳಗಡೆ ಇರುವ ಪವಿತ್ರಾತ್ಮ, ನೂತನ ಆತ್ಮ ಒಳಗಡೆ ಬಂದಿರತಕ್ಕಂಥ ಜೀವ ಹೇಳುತ್ತೆ, ಅದು ಬೇಡ, ಅದು ನೋಡಬೇಡ, ಅವಳ ಜೊತೆಗೆ ಹೋಗಬೇಡ, ಅವನ ಜೊತೆಗೆ ಮಾತಾಡಬೇಡ, ಅವ್ರ ಜೊತೆ ಕೂತ್ಕೊಳ್ಳೇ ಬೇಡ, ಅವ್ರ ಸವಾಸನೇ ಮಾಡಬೇಡ, ಅವ್ರನ್ನ ಕ್ಷಮಿಸು, ಅವ್ರನ್ನ ಕ್ಷಮಿಸು, ಅವ್ರನ್ನ ಪ್ರೀತಿಸು. ಶರೀರ ಹೇಳುತ್ತೆ, ಇಲ್ಲ ನಾನು ಅವ್ರನ್ನ ಕ್ಷಮಿಸೋಕ್ಕಾಗಲ್ಲ. ಆದರೆ ಆ ಒಳಗಡೆ ಇರೋ ಪವಿತ್ರಾತ್ಮ ಹೇಳ್ತಾರೆ, ನೀನು ಕ್ಷಮಿಸದೇ ಇದ್ದರೆ ನಿನಗೆ ಸ್ವರ್ಗನೇ ಇಲ್ಲ. ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ, ಆದ್ದರಿಂದ ನೀನು ಕ್ಷಮಿಸಲೇಬೇಕು. ನೀನೇನು ದೇವ್ರಕ್ಕಿಂತ ದೊಡ್ಡವನ, ನೀನೇನು ದೇವ್ರಕ್ಕಿಂತ ದೊಡ್ಡವಳ ಕ್ಷಮಿಸದೇ ಇರಲಿಕ್ಕೆ. ಆದ್ದರಿಂದ ದೇವ್ರಕ್ಕಿಂತ ದೊಡ್ಡವರೆಲ್ಲರೂ ಕೆಳಗಡೆ ಹೋದರು. ಪಿಶಾಚಿ ದೇವ್ರಕ್ಕಿಂತ ದೊಡ್ಡವನಾಗ್ಲಿಕ್ಕೆ ಹೋದ, ದೇವರೇ ಆಗ್ಲಿಕ್ಕೆ ಹೋದ, ನರಕಕ್ಕೆ ತಳ್ಳಲ್ಪಟ್ಟ. ಅದರಿಂದ ಕ್ಷಮಿಸದೇ ಇದ್ದರೆ ನರಕಕ್ಕೆ ಹೋಗ್ತೀಯ, ಕ್ಷಮಿಸದೇ ಇದ್ದರೆ ನರಕಕ್ಕೆ ಹೋಗ್ತೀಯ. ಏನು ಮಾಡಬೇಕೀಗ? ಕ್ಷಮಿಸು ಅಂತ ಒಳಗಡೆಯಿಂದ ನೂತನ ಜನ್ಮ ಪಡೆದುಕೊಂಡಂತಹ ಆ ಒಂದು ನನ್ನ ಆತ್ಮ ಹೇಳುತ್ತೆ, ಫರ್ಗೀವ್ ಫರ್ಗೀವ್ ಫರ್ಗೀವ್, ಕ್ಷಮಿಸು 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 ಅಂತ. ಆದರೆ ಶರೀರ ಹೇಳುತ್ತೆ, ಮನಸ್ಸು ಹೇಳುತ್ತೆ, ಕ್ಷಮಿಸ್ಬೇಡ. ಕ್ಷಮಿಸಿದರೆ ಮತ್ತೆ ಅವ್ರು ನಿಮ್ಗೆ ಅದನ್ನೇ ಮಾಡಿದ್ರೆ ಏನು ಮಾಡ್ತೀಯಾ? ನೀನು ಕ್ಷಮಿಸ್ಬಿಟ್ರೆ ಆಮೇಲೆ ಅದರಿಂದ ಇನ್ನೊಬ್ರಿಗೆ ಬೇಜಾರಾಗುತ್ತೆ, ಅದರಿಂದ ಕ್ಷಮೆ ಕೊಡಬೇಡ. ನೀನು ಕ್ಷಮಿಸಿದ್ದು ಅವ್ರು ಮತ್ತೆ ಅಡ್ವಾಂಟೇಜ್ ತಗೋಬಿಟ್ರೆ, ಇಫ್ ಯು ಟೇಕ್ ಇಟ್ ಇಸ್ ಎನ್ ಅಡ್ವಾಂಟೇಜ್, ಇಫ್ ಯು ಫರ್ಗಿವ್ ದೆಮ್ ವಾಟ್ ಆರ್ ಗೋಯಿಂಗ್ ಟು ಡೂ? ಆಗ ಮೈಂಡ್ ಈ ರೀತಿ ಲಾಜಿಕಲಿ ಎಲ್ಲ ಥಿಂಕ್ ಮಾಡುತ್ತೆ. ಆಗ ಒಳಗಡೆಯಿಂದ ಪರಿಶುದ್ಧಾತ್ಮರು ಏನು ಹೇಳ್ತಾರೆ, ಅದೆಲ್ಲ ನಿನ್ನ ಬಿಸ್ನೆಸ್ ಅಲ್ಲ, ಅವ್ರು ಏನು ಮಾಡ್ತಾರೆ ಮಾಡಲ್ಲ, ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್, ದಟ್ ಈಸ್ ದೇರ್ ಬಿಸ್ನೆಸ್. ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್. ವಾಟ್ ಐ ಆಮ್ ಸೇಯಿಂಗ್ ಯು ಡೂ ಇಟ್ ಜಸ್ಟ್. ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ಮಾಡು. ಅವ್ರು ಅದನ್ನು ಸ್ವೀಕಾರ ಮಾಡ್ತಾರೋ, ನೀನು ಕ್ಷಮಿಸಿದ್ರಿಂದ ಅವ್ರು ನಿನಗೆ ಇನ್ನೂ ಕಾಲು ಎಳಿತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಲೆಟ್ ದೆಮ್ ಡೂ ವಾಟ್ ದೇ ವಾಂಟ್ ಟು ಡೂ, ಯು ಡೂ ವಾಟ್ ಐ ಸೇ. ನಾನು ಹೇಳಿದ್ದು ಮಾಡು. ಶರೀರ ಹೇಳುತ್ತೆ ಇವ್ರ ಜೊತೆಗೆ ನೀನಿರಬೇಕು ಅಂತ. ಇವ್ರ ಜೊತೆಗೆ ಅಂದರೆ ಯಾರ ಜೊತೆಗೆ? ಫ್ರೆಂಡ್ಸ್ ಜೊತೆಗೆ. ಆದರೆ ಆತ್ಮ ಹೇಳುತ್ತೆ ಇವ್ರ ಜೊತೆಗೆ ಇರಬೇಡ ಅಂತ. ಇವ್ರ ಜೊತೆಗೆ ಇರಲೇಬೇಡ. ಗಂಡ ಹೆಂಡತಿ ಸಂಬಂಧದಲ್ಲೆಲ್ಲ ಆತ್ಮ ಹತ್ತಿರ ಹೇಳಲ್ಲ, ಶರೀರ ಹೇಳುತ್ತೆ ಇವ್ರ ಜೊತೆಗೆ ಇರಲೇಬೇಡ, ಬಿಟ್ಬಿಡು. ಇವ್ರಿಗಿಂತ ಅವನೇ ಪರವಾಗಿಲ್ಲ, ಇವಳಕ್ಕಿಂತ ಅವಳೇ ಪರವಾಗಿಲ್ಲ, ಅವಳ ಜೊತೆಗೆ ಇದ್ಬಿಡು ಅಂತ. ಆತ್ಮ ಹೇಳುತ್ತೆ ಇಲ್ಲ ಇಲ್ಲ ಇಲ್ಲ, ನೀನು ಅವನ ಜೊತೆಗೆ ಇವನ ಜೊತೆಗೆ ಇರೋಂಗಿಲ್ಲ, ಇವನ ಜೊತೆಗೇ ಇರಬೇಕು.
ಇವನೇ ನಿನ್ನ ಗಂಡ, ಇವಳೇ ನಿನ್ನ ಹೆಂಡತಿ. ಇಲ್ಲ ಸ್ವಾಮಿ, ಇವಳು ಸರಿ ಇಲ್ಲ, ಇವಳು ಸರಿ ಇಲ್ಲ ಅಂತ ನಿನಗಿಂತ ಮೊದಲು ನನಗೆ ಗೊತ್ತು, ಆದ್ದರಿಂದ ನಿನ್ನನ್ನು ನಾನೇ ಇರಿಸಿದ್ದು, ಇರಲೇಬೇಕು. ಅವನು ಸರಿ ಇದ್ದಾನೋ ಅವಳು ಸರಿ ಇಲ್ವೋ ಅದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀನು ನನಗೆ ಹೇಳೋದು ಸರಿ ಇದ್ದಾನೆ ಸರಿ ಇಲ್ಲ ಅಂತ. ಆದ್ದರಿಂದ ನಾನು ಹೇಳೋದು ನೀನು ಕೇಳು. ಈ ಸರಿ ಇಲ್ದಿದ್ದವನ ಜೊತೆಗೆ ನೀನು ಇರಬೇಕೀಗ. ಈ ಸರಿ ಇಲ್ದಿದ್ದವಳ ಜೊತೆಗೆ ನೀನು ಬದುಕಲೇಬೇಕು. ಇದು ಒಳಗಡೆಯಿಂದ ಆತ್ಮ ಹೇಳುತ್ತೆ. ಶರೀರ ಹೇಳುತ್ತೆ ಇಲ್ಲ, ಇವನಕ್ಕಿಂತ ಅವನು ಪರವಾಗಿಲ್ಲ, ಇವಳಕ್ಕಿಂತ ಅವಳೇ ಪರವಾಗಿಲ್ಲ. ಆದ್ದರಿಂದ ಇವನ ಜೊತೆಗೆ ಬದುಕೋದ್ರ ಬದಲು ಅವನ ಜೊತೆಗೆ ಬದುಕ್ಬೋದಲ್ವ ಅಂತ ಶರೀರ ಹೇಳುತ್ತೆ. ಆದರೆ ಆತ್ಮ ಆಸೆ ಪಡುತ್ತೆ ದೇವರನ್ನ ಮೆಚ್ಚಿಸ್ಲಿಕ್ಕೆ. ಶರೀರ ಆಸೆ ಪಡುತ್ತೆ ನನ್ನನ್ನು ಮೆಚ್ಚಿಸ್ಲಿಕ್ಕೆ. ನನ್ನ ಶರೀರ ಯಾವತ್ತಿದ್ರೂ ನನ್ನನ್ನು ಮೆಚ್ಚಿಸಲಿಕ್ಕೆ ಆಸೆ ಪಡೋದು. ಆದರೆ ಒಳಗಡೆ ಇರುವ ಪವಿತ್ರಾತ್ಮರು ಅಥವಾ ನೂತನ ಆತ್ಮ ಆಸೆ ಪಡೋದು ಯಾವತ್ತಿದ್ರೂ ದೇವರನ್ನ ಮೆಚ್ಚಿಸಲಿಕ್ಕೆ. ಈ ಒಂದು ಹೋರಾಟ ಪೌಲರು ಹೇಳ್ತಾರೆ, ನಾನು ಏನು ಮಾಡಬಾರ್ದು ಅಂದ್ಕೊಳ್ತೀನೋ ಅದನ್ನು ಮತ್ತೆ ಮತ್ತೆ ಮಾಡ್ತೀನಿ, ಏನನ್ನು ಮಾಡಬೇಕು ಒಳ್ಳೆಯದನ್ನು ಅಂದ್ಕೊಳ್ತೀನೋ ಮಾಡೋಕ್ಕಾಗ್ತಾನೇ ಇಲ್ಲ. ಒಂದು ಒದ್ದಾಟ ಆಗಿಬಿಟ್ಟಿದೆ, ದೊಡ್ಡ ಸ್ಟ್ರಗಲ್ ಆಗಿಬಿಟ್ಟಿದೆ. ಈಗ ಏನು ಮಾಡಿದ್ರು ಅಂತ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಸ್ಟ್ರಗಲ್ ಯಾರಿಗಿರುತ್ತೆ? ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅರ್ಥ ಮಾಡಿಕೊಂಡು ಬದುಕ್ತಿರುವವರಿಗೆ ಮಾತ್ರ ಇರುತ್ತೆ. ಅದರ ಅರ್ಥ ನಿಮ್ಗೆ ಓದಬೇಕು ಅಂತಲ್ಲ, ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿರುವ ವಿಷಯಗಳು ನಮ್ಗೆ ಅರ್ಥ ಆಗಿರಬೇಕು. ಅದು ಏನು ಅಂತ, ಆ ಶುಭ ಸಂದೇಶ ನಮ್ಗೆ ಅರ್ಥ ಆಗಿರಬೇಕು. ಅದಕ್ಕೆ ಹೇಳಿದ್ದು, ನಿಮಗೆ ಅರ್ಥ ಆಗಬೇಕಾದ್ರೆ ಅದರ ವಿವರಣೆ ಇದೆ, ನೀವು ಹೋಗಿ ನೋಡ್ಬೋದು, ಯೂಟ್ಯೂಬಲ್ಲಿದೆ, ಹಾಗೆ ಕೇಳಿಸ್ಕೊಳ್ಳಿ. ಶಿಜು ಥಾಮಸ್ ಅಂತ ಯೂಟ್ಯೂಬ್ ಚಾನಲ್ ನೀವು ಅದರಲ್ಲಿ ಓಪನ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟಲ್ಲಿ ನೀವು ಓಪನ್ ಮಾಡಿ ನೋಡಿ, ನಿಮ್ಗೆ ಸಿಗುತ್ತೆ. ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಿವರಣೆ ಕೊಟ್ಟಿದ್ದು ಹೇಳಿದ್ದೆಲ್ಲ ಇದೆ, ಅದು ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನು ಕೇಳಿಸ್ಕೊಳ್ತಾ ಇರುವಾಗ ಏನಾಗುತ್ತೆ ಗೊತ್ತಾ? ಪವಿತ್ರಾತ್ಮ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಇಂಟರ್ವೈನ್. ಅವ್ರು ನಿಮ್ಮೊಂದಿಗೆ ಸೇರ್ಕೊಳ್ತಾರೆ, ಮಾತಾಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಜೀಸಸ್. ಯೇಸುವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಯಾವಾಗ? ವಾಕ್ಯ ಕೇಳಿಸ್ಕೊಳ್ಳುವಾಗ. ಆಗ ಆಟೋಮೆಟಿಕ್ಲಿ ನಾವೇನು ಮಾಡ್ತೀವಿ? ನಮ್ಮ ಮನಸ್ಸು ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ನಂಬುವಾಗ ದೇವರು ನಮಗೆ ಹೋಲಿ ಸ್ಪಿರಿಟ್ ಕೊಡ್ತಾರೆ, ಪರಿಶುದ್ಧಾತ್ಮರನ್ನ ಕೊಡ್ತಾರೆ. ಸುಮ್ಮನೆ ಹೋಗಿ ಎಲ್ಲೋ ನೀರು ಕುಡ್ಕೊಂಡು ಬಂದರೆ ಪವಿತ್ರಾತ್ಮ ಎಲ್ಲ ಸಿಗಲ್ಲ. ಆ ರೀತಿ ಮೂರ್ಖರಾಗಿ ಬದುಕಬೇಡಿ. ಅಥವಾ ಎಲ್ಲೋ ಹೋಗ್ಬಿಟ್ಟು ತಲೆ ಮೇಲೆ ಸ್ವಲ್ಪ ನೀರು ತುಚ್ಕೊಂಡು ಬಂದ ತಕ್ಷಣ ಪವಿತ್ರಾತ್ಮರೆಲ್ಲ ಬಂದು ಕುತ್ಕೊಳ್ಳೋದಿಲ್ಲ. ಯು ಹ್ಯಾವ್ ಟು ಹಿಯರ್ ದ ಮೆಸೇಜ್. ಶುಭ ಸಂದೇಶ ಆಲಿಸಬೇಕು ಆ್ಯಂಡ್ ಬಿಲೀವ್ ಇನ್ ಜೀಸಸ್. ರೋಮನ್ 6. ಅದಾದ ನಂತರ 7ನೇ ಅಧ್ಯಾಯ. ಅಲ್ಲಿಗೆಲ್ಲ ಕಷ್ಟ ಪರಿಹಾರ ಆಗೋದಿಲ್ಲ, ನಿಜವಾದ ಕಷ್ಟ ಪ್ರಾರಂಭ ಆಗೋದು ಆವಾಗಲೇ. ನಿಜವಾದ ಕಷ್ಟ ಪ್ರಾರಂಭ ಆಗೋದು ಯಾವಾಗ ಅಂದರೆ ನಿಜವಾದ ಕ್ರೈಸ್ತ ಜೀವನಕ್ಕೆ ಬಂದ ಮೇಲೆ. ಯಾವ ಕಷ್ಟ ಅದು? ಅದು ಯಾವ ಕಷ್ಟ ಅಂದರೆ, ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಒಂದು ಉದಾಹರಣೆ ಹೇಳ್ತೇನೆ. ಗೋಲ್ಗೋತಾ ಬೆಟ್ಟದಲ್ಲಿ 3 ಶಿಲುಬೆ ಇತ್ತು. ಎಷ್ಟು ಶಿಲುಬೆ ಇತ್ತು? 3 ಜನರನ್ನು ಶಿಲುಬೆಗೆ ಏರಿಸಿದ್ರು. ಯಾರೆಲ್ಲ? 2 ಕಳ್ಳರು. 2 ಕಳ್ಳರನ್ನ ನಾವು ಒಂದೇ ಗುಂಪು ಮಾಡಿಬಿಡೋಣ. ಇನ್ನೊಬ್ಬ ಯೇಸು ಕ್ರಿಸ್ತರು ಅಲ್ವಾ? ಯೇಸು ಕಳ್ತನ ಮಾಡಿದ್ರಾ? ಇಲ್ಲ. ಈ ಕಳ್ಳರು ನೇತಾಡಿದ್ದು ಯಾವ ಶಿಲುಬೆ ಗೊತ್ತಾ? ಯಾವ ಶಿಲುಬೆ? ಅವರ ಪಾಪದ ಪರಿಣಾಮವಾಗಿ ಅವರಿಗೆ ಸಿಕ್ಕಿದ ಆ ಶಿಲುಬೆ. ಯೇಸು ನೇತಾಡಿದ್ದು ಯಾವ ಶಿಲುಬೆ? ತಾನು ನೀತಿವಂತನಾಗಿ ಜೀವಿಸಿದ್ದಕ್ಕೋಸ್ಕರ, ದೇವರನ್ನು ಮೆಚ್ಚಿಸ್ಲಿಕ್ಕೋಸ್ಕರ, ಬದುಕಿದ್ದಕ್ಕೋಸ್ಕರ ತಂದೆ ದೇವರು ಕೊಟ್ಟ ಶಿಲುಬೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯೇಸು ಹೊತ್ತಿದ್ದು ಪಾಪದ ಶಿಲುಬೆ ಅಲ್ಲ. ಶಿಲುಬೆ ಮರಣದ ಮುಖಾಂತರ ನಮ್ಮ ಪಾಪ ಪರಿಹಾರ ಮಾಡಿದರು. ಆದರೆ ಯೇಸುಗೆ ಸಿಕ್ಕಿದ ಶಿಲುಬೆ ಸೈನಿಕರು ಹೊರಿಸಿದ್ದಲ್ಲ, ತಂದೆ ದೇವರು ಹೊರಿಸಿದ್ದು. ಯಾವ ಕಾರಣಕ್ಕೋಸ್ಕರ ಅದು? ತಾನು ನೀತಿವಂತನಾಗಿ ಬದುಕಿದ್ದಕ್ಕೋಸ್ಕರ, ನಮ್ಮ ರಕ್ಷಣೆಗಾಗಿ, ಮನುಕುಲದ ರಕ್ಷಣೆಗಾಗಿ ಅವರಿಗೆ ಸಿಕ್ಕಿದ ಶಿಲುಬೆ. ಆದರೆ ಕಳ್ಳನಿಗೆ ಸಿಕ್ಕಿದ ಶಿಲುಬೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಬದುಕಿದ್ದಕ್ಕೆ, ತಮ್ಮ ಸ್ವಂತ ಇಚ್ಛೆ ಪ್ರಕಾರ ಬದುಕಿದ್ದಕ್ಕೆ ಅವರಿಗೆ ಸಿಕ್ಕಿದ ಮರಣ, ಅವರ ಪಾಪದ ಪ್ರತಿಫಲ ಆ ಶಿಲುಬೆ ಮರಣ. ಆದರೆ ಯೇಸು ಕ್ರಿಸ್ತರಿಗೆ ಸಿಕ್ಕಿದ ಶಿಲುಬೆ ಅವರು ದೇವರ ಚಿತ್ತದ ಪ್ರಕಾರ ಜೀವಿಸಿದ್ದರ ಪ್ರತಿಫಲವಾಗಿ ಸಿಕ್ಕಿದ್ದು ಆ ಶಿಲುಬೆ. ದಟ್ ಈಸ್ ಕ್ರಿಶ್ಚಿಯನ್ ಕ್ರಾಸ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ
ಈ ಯೇಸು ಕ್ರಿಸ್ತನ ಈ ಶಿಲುಬೆ ನಮಗೆ ಸಿಗ್ತದೆಯೋ ಖಂಡಿತವಾಗಲೂ ಅದು ನಮ್ಮನ್ನು ರಕ್ಷಣೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ವೆನ್ ಯು ಆರ್ ಕ್ಯಾರಿಯಿಂಗ್ ಎ ಕ್ರಿಶ್ಚಿಯನ್ ಕ್ರಾಸ್, ಕ್ರೈಸ್ತ ವಿಶ್ವಾಸಿ ಆಗಿದ್ದಕ್ಕೋಸ್ಕರ ನಿನಗೆ ಶಿಲುಬೆ ಸಿಕ್ಕಿದರೆ ಅದು ನಿನ್ನನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತೆ. ಕ್ರೈಸ್ತ ವಿಶ್ವಾಸಿ ಅಲ್ಲದೆ ಇದ್ದವ್ರಿಗೆ ಶಿಲುಬೆ ಇದೆಯಾ ಕೇಳಿದರೆ ಖಂಡಿತ ಇದೆ. ಕಳ್ತನ ಮಾಡಿದ್ದಕ್ಕೆ, ದರೋಡೆ ಮಾಡಿದ್ದಕ್ಕೆ ಅವ್ರಿಗೆ ಶಿಲುಬೆ ಹಾಕಿದ್ರಲ್ವಾ, ಅವ್ರು ಮಾಡಿದ ಪಾಪದ ಪ್ರತಿಫಲವಾಗಿ ಶಿಲುಬೆ ಇದೆ. ಆ ಶಿಲುಬೆಯಲ್ಲಿ ಕರ್ಕೊಂಡು ಹೋಗುತ್ತೆ, ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ, ಮರಣಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ವಾಕ್ಯ ಇದೆ, ಅದನ್ನು ಓದ್ಬಿಡೋಣ ಅಲ್ವಾ. ಎಲ್ಲರೂ ಬೈಬಲ್ ಹಿಡ್ಕೊಂಡಿದ್ದೀರಲ್ವ, ಅದಕ್ಕೋಸ್ಕರ ಒಂದೂ ವಾಕ್ಯ ಓದಿಲ್ಲ ಅಂದರೆ ಮತ್ತೆ ಬೈಬಲ್ ಹಿಡ್ಕೊಂಡವ್ರು ನಾಳೆಯಿಂದ ಹೇಳ್ತಾರೆ, ಇದನ್ನು ಕಂಪ್ಲೇಂಟ್ ಮಾಡ್ತಾರೆ, ನಾವು ಬೈಬಲ್ ಓದ್ಕೊಂಡು ಬರ್ತೀವಿ ಬ್ರದರ್, ನೀವು ಒಂದು ವಾಕ್ಯ ಹೇಳಲ್ಲ ಅಂತ. ಇಷ್ಟೋ ತನಕ ಹೇಳಿದ ಪೂರ್ತಿ ವಾಕ್ಯಗಳೇ. ಕೊಟೇಶನ್ ಹೇಳ್ತಾ ಹೋದರೆ ಬರ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ ಅಂತ ಇಷ್ಟು ಹೊತ್ತು ಹೇಳಿದ ಪೂರ್ತಿ ವಾಕ್ಯಗಳೇ. ನೀವು ಬೈಬಲ್ ಓದಿ ಅಭ್ಯಾಸ ಇದ್ದವರು ಬೇಗ ಬೇಗ ಅದ್ರದ್ದು ನೋಟ್ ಮಾಡಿ ಬರ್ಕೊಳ್ತೀರಿ. ಪವಿತ್ರ ಆತ್ಮರು ನಿಮಗೆ ಆಲೋಚನೆ ಕೊಡ್ತಾ ಇರ್ತಾರೆ, ಈ ವಾಕ್ಯ ಇಲ್ಲಿಂದು, ಇದು ಇಲ್ಲಿಂದ ವಾಕ್ಯ, ಈ ವಾಕ್ಯ ಅಂತ ನೀವು ಬೈಬಲಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಇಲ್ಲದೆ ಇದ್ದವರು ಕತೆ ಕೇಳ್ದಂಗೆ ಕುತ್ಕೋಬೇಕು, ಕೇಳಬೇಕು ಅಷ್ಟೇ, ಪರವಾಗಿಲ್ಲ, ಸದ್ಯಕ್ಕೆ ಕೇಳಿ. ಆಮೇಲೆ ನೀವು ಕೂಡ ಒಂದು ದಿನ ಬೈಬಲ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡ್ತೀರಿ ಯೇಸುವಿಗೋಸ್ಕರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 2 ಕೊರಿಂಥಿಯನ್ಸ್ 2 ಕೊರಿಂಥ ಅಧ್ಯಾಯ 7 ವಾಕ್ಯ 10. 2 ಕೊರಿಂಥಿಯನ್ಸ್ ಚಾಪ್ಟರ್ 7 verse 10. ಓದ್ತೀರಾ ಯಾರಾದರೂ? ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಶಿಲುಬೆ ಅಂತ, ಆ ದುಃಖ ತೆಗೆದು ನಾನು ಶಿಲುಬೆ ಅಂತ ಹಾಕ್ಬಿಡ್ತೀನಿ, ಏನು ತಪ್ಪೇನೂ ಆಗೋದಿಲ್ಲ. ಡೋಂಟ್ ವರಿ, ಟೆನ್ಷನ್ ಏನು ಮಾಡ್ಕೋಬೇಡಿ, ಆಯಿತಾ. ದೇವರ ಚಿತ್ತಾನುಸಾರ ಸಿಗುವಂಥ ಶಿಲುಬೆಗಳು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಜೀವೋದ್ಧಾರಕ್ಕೆ ಎಡೆ ಮಾಡುತ್ತದೆ, ಜೀವೋದ್ಧಾರಕ್ಕೆ. ಇಟ್ ವಿಲ್ ಲೀಡ್ ಅಸ್ ಟು ಸಾಲ್ವೇಷನ್, ಇಟ್ ವಿಲ್ ಲೀಡ್ ಅಸ್ ಟು ಸಾಲ್ವೇಷನ್. ಓಕೆ, ದೇವರ ಚಿತ್ತಾನುಸಾರ ಬರುವ ಕಷ್ಟ, ಸಂಕಟಗಳು, ಅವಮಾನಗಳು, ತಿರಸ್ಕಾರಗಳು, ವಧೆಗಳು, ಏಟುಗಳು, ಪೆಟ್ಟುಗಳು, ಅದು ನಮ್ಮನ್ನು ಮಾನಸಾಂತರ ಪಡಿಸ್ತದೆ, ರಕ್ಷಣೆಗೆ ಕರ್ಕೊಂಡು ಹೋಗುತ್ತಂತೆ, ಅಮರ ಜೀವಕ್ಕೆ ಕೊಂಡೊಯ್ಯುತ್ತಂತೆ. ದಟ್ ಮೀನ್ಸ್ ನೋ ಕ್ರಾಸ್ ನೋ ಸಾಲ್ವೇಷನ್. ಶಿಲುಬೆ ಇಲ್ಲದೆ ರಕ್ಷಣೆ ಇಲ್ಲ. ನಮಗೆ ಶಿಲುಬೆ ಇಲ್ಲದ ಒಂದು ಕ್ರೈಸ್ತ ಜೀವನ ಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡೋದು ಇವತ್ತು. ಶಿಲುಬೆ ಇಲ್ಲದ ಕ್ರೈಸ್ತ ಜೀವನ ಬೇಕು. ಶಿಲುಬೆ ಇಲ್ಲದ ಕ್ರೈಸ್ತ ಜೀವನನೇ ಇವತ್ತು ಅನೇಕ ಕಡೆ ಬೋಧನೆ ಮಾಡ್ತಾ ಇದ್ದಾರೆ. ಡಿಸೆಪ್ಷನ್ ನಡೀತಾ ಇದೆ ಪ್ರಪಂಚದಲ್ಲಿ. ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಅಂತ ನಾನು ಹೇಳೋದಿಲ್ಲ, ಅನೇಕ ಧ್ಯಾನ ಮಂದಿರಗಳಲ್ಲಿಯೂ, ಅನೇಕ ಪ್ರಾರ್ಥನಾ ಗ್ರೂಪ್ಗಳಲ್ಲಿಯೂ, ಸಭೆಗಳಲ್ಲಿಯೂ ಇವತ್ತು ನಡೆಯುತ್ತಿರುವ ಬೋಧನೆ ಏನು ಅಂದರೆ, ಶಿಲುಬೆ ಇಲ್ಲದೆ ಜೀವಿಸುವ ಕ್ರೈಸ್ತ ಜೀವನ ಅಂದರೆ ಕಷ್ಟ ಇಲ್ಲದೆ ಇರುವ ಕ್ರಿಶ್ಚಿಯನ್ ಲೈಫ್. ಅದು ದೇವರ ಆತ್ಮನಿಗೆ ವಿರುದ್ಧವಾದದ್ದು. ಯೇಸು ಕ್ರಿಸ್ತರ ಬೋಧನೆ ಅಲ್ಲ, ಅಪೊಸ್ತಲರ ಬೋಧನೆ ಅಲ್ಲ. ಯೇಸುವಿನ ಬೋಧನೆ ಏನು? ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಧೈರ್ಯವಾಗಿರಿ, ಅದು ಯೇಸುವಿನ ಬೋಧನೆ. ಅಪೊಸ್ತಲರ ಬೋಧನೆ ಏನು? ನಿಜವಾದ ಕ್ರೈಸ್ತ ವಿಶ್ವಾಸಿಯಾಗಿ ಬದುಕಲು ಆಶಿಸುವ ಪ್ರತಿಯೊಬ್ಬನು ಹಿಂಸೆಗೆ ಒಳಗಾಗುತ್ತಾನೆ. ಪೌಲರು ತಿಮೋತಿಗೆ ಮಾಡಿದ ಬೋಧನೆ. ಪ್ರೇಷಿತರ ಕಾರ್ಯಕಲಾಪ ನೋಡಿದರೆ ಅಲ್ಲಿ ಯೇಸುವನ್ನು ನಂಬಿದವರಿಗೆಲ್ಲರಿಗೂ ಕಷ್ಟ ಕಷ್ಟ ಕಷ್ಟ. ಶಿಲುಬೆ ಅದು ಏನು ಮಾಡ್ತಾಯಿತ್ತು? ಕಷ್ಟ ಬಂದಷ್ಟು ಪ್ಯೂರಿಫಿಕೇಷನ್ ಆಗ್ತಾಯಿತ್ತು. ಜನ ಮಾನಸಾಂತರ ಪಡ್ತಾಯಿದ್ರು. ಮಾನಸಾಂತರ ಮತ್ತು ಇನ್ನೂ ಅವರಿಗೆ ದಾಹ ಅಧಿಕವಾಗ್ತಾಯಿತ್ತು, ಅವರಲ್ಲಿ ತವಕ ಅಧಿಕವಾಗ್ತಾ ಇತ್ತು. ಇನ್ನೂ ಯೇಸುವಿಗಾಗಿ ಬದುಕಬೇಕು, ಇನ್ನೂ ಏನಾದರೂ ಮಾಡಬೇಕು. ನೋಡಿ, ಈ ವಾಕ್ಯದ ಮುಂದೆನೇ ಇದೆ. ಈ ವಾಕ್ಯದ ನೆಕ್ಸ್ಟ್ ವರ್ಸಲ್ಲಿ ನಿಮಗೆ ಅದು ಓದಲಿಕ್ಕಾಗುತ್ತೆ. ಓಕೆ, ಓದಿ ನೋಡೋಣ. ಕೇವಲ ಬೇಡ, ನೆಕ್ಸ್ಟ್ ವಾಕ್ಯ. ಕೇವಲ ಪ್ರಾಪಂಚಿಕವಾದ ಅದಲ್ಲಮ್ಮ, ನೆಕ್ಸ್ಟ್ ವಾಕ್ಯ. ದೇವರ ಚಿತ್ತಾನುಸಾರವಾದ ನಿಮ್ಮ ದುಃಖದಿಂದ ಎಂಥ ಶ್ರದ್ಧೆ ಉಂಟಾಗಿದೆ ಎಂಬುದನ್ನು ಗಮನಿಸಿ ನೋಡಿರಿ. ನಿಮ್ಮಲ್ಲಿ ಎಂಥ ಉತ್ಸಾಹ ದೋಷ ವಿಮುಕ್ತರಾಗಲು ಎಂಥ ಪ್ರಯಾಸ, ಎಷ್ಟು ರೋಷ, ಎಷ್ಟು ಆವೇಶ, ಎಷ್ಟು ಎಚ್ಚರಿಕೆ, ಎಷ್ಟು ಹಂಬಲ, ತಪ್ಪಿತಸ್ಥರನ್ನು ಶಿಕ್ಷಿಸಲು ಎಷ್ಟು ಕಟ್ಟುನಿಟ್ಟು, ನೀವು ನಿರ್ದೋಷಿಗಳೆಂಬುದಕ್ಕೆ ಇವೆಲ್ಲವೂ ಸಾದೃಶ್ಯಗಳಾಗಿವೆ. ದೇವರಿಂದ ಬರುವ ಶುಭ ಸಂದೇಶದ ನಿಮಿತ್ತ ಬರುವ
ಯೇಸು ಕ್ರಿಸ್ತನನ್ನು ನಂಬಿದ್ದಕ್ಕೆ ಬರುವ ಶಿಲುಬೆಗಳು, ಸಫರಿಂಗ್ಸ್, ಕಷ್ಟ ಸಂಕಟಗಳು ನಮ್ಮಲ್ಲಿ ಏನು ಕ್ರಿಯೇಟ್ ಮಾಡುತ್ತೆ ಅಂದರೆ ಇದನ್ನು ಕ್ರಿಯೇಟ್ ಮಾಡುತ್ತೆ. ಎಷ್ಟು ಒಳ್ಳೆಯದಲ್ವಾ? ಫಾರ್ ಸಿ ವಾಟ್ ಈಗರ್ನೆಸ್ ದಿಸ್ ಗಾಡ್ಲಿ ಗ್ರೀಫ್ ಹ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಯು. ಗಾಡ್ಲಿ ಗ್ರೀಫ್ ವಿಲ್ ಪ್ರೊಡ್ಯೂಸ್ ಈಗರ್ನೆಸ್ ಟು ಸರ್ವ್ ದ ಲಾರ್ಡ್, ಈಗರ್ನೆಸ್ ಟು ಲಿವ್ ಫಾರ್ ಜೀಸಸ್. ಯೇಸುವಿಗಾಗಿ ಜೀವಿಸಲಿಕ್ಕೆ ತವಕ ಉಂಟು ಮಾಡುತ್ತಂತೆ ನಮ್ಮಲ್ಲಿ. ಯಾವುದು? ಕ್ರಿಶ್ಚಿಯನ್ ಕ್ರಾಸ್, ನಿಜವಾದ ಒಂದು ಕ್ರಿಸ್ತಿಯ ಶಿಲುಬೆ ಅಥವಾ ಕಷ್ಟ ಸಂಕಟಗಳು. ನೆಕ್ಸ್ಟ್, ವಾಟ್ ಈಗರ್ನೆಸ್ ಟು ಕ್ಲಿಯರ್ ಯುವರ್ ಸೆಲ್ಸ್. ನಿಮ್ಮನ್ನೇ ನೀವು ಶುದ್ಧೀಕರಿಸ್ಕೊಳ್ಳಿಕ್ಕೆ ಎಷ್ಟೊಂದು ತವಕ. ವಾಟ್ ಇಂಡಿಗ್ನೇಷನ್, ವಾಟ್ alarm, what longing, what zeal, what punishment. At every point you have proved yourselves guiltless in that manner. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯಗಳೆಲ್ಲ. ನಿಮ್ಮಲ್ಲಿ ಎಂಥ ಉತ್ಸಾಹ, ದೋಷ ವಿಮುಕ್ತರಾಗಲು ಎಂಥ ಪ್ರಯಾಸ. ಇನ್ನೂ ನಾನು ಕ್ಲೀನ್ ಆಗಬೇಕು, ಇನ್ನೂ ನೀಟಾಗಬೇಕು, ಇನ್ನೂ ನನ್ನ ಮಾತು ಸರಿಯಾಗಬೇಕು, ಇನ್ನೂ ನನ್ನ ನೋಟ ಸರಿಯಾಗಬೇಕು, ಇನ್ನೂ ನನ್ನ ರಿಲೇಷನ್ಶಿಪ್ ವಿತ್ ಅದರ್ಸ್ ಸರಿಯಾಗಬೇಕು, ಇನ್ನೂ ನನ್ನಲ್ಲಿರುವ ಈ ಕೋಪ ಸ್ವಭಾವ ಇದು ಇನ್ನೂ ಟ್ಯೂನ್ ಅಪ್ ಆಗಬೇಕು, ನನ್ನಲ್ಲಿರುವ ಪರನ ದೂಷಣೆ ಮಾಡೋದು ಇನ್ನೂ ನಾನು ಅದರಲ್ಲಿ ಸರಿ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಆಸೆ ಪಡ್ತೀವಿ. ಇದು ನಮ್ಮಲ್ಲಿ ದೊಡ್ಡ ಒಂದು ಹೋರಾಟ. ಆದರೆ ಪರಿಶುದ್ಧಾತ್ಮರು ಇಲ್ಲದೆ ಇದ್ದವರಲ್ಲಿ ಹೋರಾಟ ಏನು ಗೊತ್ತಾ? ಇನ್ನೂ ಒಂದು ಸೈಟ್ ಬೇಕು, ಇನ್ನೂ ಒಂದು ಮನೆ ಬೇಕು, ಇನ್ನೂ ಒಂದು ಹೆಂಡತಿ ಬೇಕು, ಇನ್ನೂ ಒಂದು ಗಂಡ ಬೇಕು, ಇನ್ನೂ ಒಂದು ಜೊತೆ ಬಟ್ಟೆ ಬೇಕು, ಇನ್ನೂ ಒಂದು ಸ್ವಲ್ಪ ಸಿಕ್ಕಬೇಕು, ಇನ್ನೂ ಒಂದು 100 ಗ್ರಾಮ್ ಚಿನ್ನ ಬೇಕು, ಇನ್ನೂ ಒಂದು ಒಳ್ಳೆ ಕೆಲಸ ಬೇಕು, ಇನ್ನೂ ಒಂದಿಷ್ಟು ದುಡ್ಡು ಬೇಕು. ಇದೇ ಆಸೆ. ಅದಕ್ಕಾಗಿ ಏನು ಮಾಡ್ತೀವಿ? ಇನ್ನೂ ಒಂದಿಷ್ಟು ಕ್ಯಾಂಡಲ್ ಉಣಿಸ್ತೀವಿ, ಇನ್ನೂ ಒಂದಿಷ್ಟು ಹರಕೆ ಹೊತ್ಕೊಳ್ತೀವಿ, ಇನ್ನೂ ಒಂದಿಷ್ಟು ಧ್ಯಾನಕ್ಕೆ ಹೋಗ್ತೀವಿ, ಇನ್ನೂ ಒಂದಿಷ್ಟು ಬ್ರದರ್ಸ್ಗಳನ್ನ, ಮಂತ್ರವಾದಿಗಳ ಥರ ಇರೋ ಬ್ರದರ್ಸ್ಗಳು ಕರೆಸಿ ಅಲ್ಲಿ ಇಲ್ಲಿ ನೀರು ಹಾಕಿಸಿ, ಉಪ್ಪು ಹಾಕಿಸಿ, ಬ್ಲೆಸ್ ಮಾಡಿಸಿ ಕಳಿಸ್ತೀವಿ. ಯಾಕೆಂದರೆ ಇನ್ನೂ ಸುಖ ಪಡಬೇಕು, ಇನ್ನೂ ಮಜಾ ಮಾಡಬೇಕು. ಹಾಗೆ ಬದುಕಿದರೆ ಗೊತ್ತಿಲ್ಲದೆ ನರಕಕ್ಕೆ ಹೋಗಿ ಬೀಳಬೇಕಾಗುತ್ತೆ, ಧನಿಕ ಶ್ರೀಮಂತಂತರ. ಆ ರೀತಿ ವಂಚನೆಗೊಳಗಾಗಬೇಡಿ. ದೇವರು ಕೊಡುವ ಈ ಒಳ್ಳೆ ಶಿಲುಬೆ ಹೊತ್ಕೊಳ್ಳಿಕ್ಕೋಸ್ಕರ ಆಸೆ ಪಡಿ. ಖಂಡಿತವಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೊಬ್ಬರು ಕ್ರೈಸ್ತ ವಿಶ್ವಾಸಿ ಆಗಿದ್ದರಿಂದ, ಯೇಸುವನ್ನು ನಂಬಿದ್ರಿಂದ, ಬೈಬಲ್ ಕೈಯಲ್ಲಿ ಎತ್ಕೊಂಡಿದ್ದರಿಂದ ನಿಮಗೆ ಏನಾದರೂ ತಿರಸ್ಕಾರ ಬಂದರೆ, ಅವಮಾನ ಬಂದರೆ, ಯಾರಾದರೂ ನಿಮಗೆ ಒದೆ ಕೊಟ್ಟರೆ, ಯಾರಾದರೂ ನಿಮ್ಮ ಬಗ್ಗೆ ಇಲ್ಲ ಸಲ್ಲದು ಹೇಳಿದರೆ, ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಯಾಕೆ ಅಂದರೆ ಅದು ಶಿಲುಬೆ. ಅದು ಯಾರಿಂದ ಬಂದಿದ್ದು? ಅದು ದೇವರಿಂದ ಬಂದಿದ್ದು, ದೇವರ ಇಚ್ಛೆ ಅನುಸಾರವಾಗಿ ಬಂದಿದ್ದು. Everyone who believe in Jesus Christ and follow Jesus Christ shall suffer persecution. ಯೇಸು ಕ್ರಿಸ್ತನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು ಆಶಿಸುವ ಪ್ರತಿಯೊಬ್ಬಳು ಹಿಂಸೆಗೆ ಒಳಗಾಗುತ್ತಾಳೆ. ಇದು ದೇವರ ಇಚ್ಛೆ, ಆಗಬೇಕು ಅನ್ನೋದು ದೇವರ ಇಚ್ಛೆ. ಏನು ಬ್ರದರ್ ಹಿಂಗ ಹೇಳ್ತಾ ಇದ್ದೀರಾ? ನಮಗೆ ಕಷ್ಟ ಆಗ್ತಾ ಇದೆ. ಕಷ್ಟ ಆಗುತ್ತೆ. ಯಾರಿಗೆ? ಲೋಕವನ್ನು ಪ್ರೀತಿ ಮಾಡುವ ನಿನಗೆ ತುಂಬ ಕಷ್ಟ. ಆದರೆ ಯೇಸುವನ್ನು ಪ್ರೀತಿ ಮಾಡುವ ನಿನಗೆ ಕಷ್ಟ ಆಗೋದಿಲ್ಲ, ಇಷ್ಟ ಆಗುತ್ತೆ. ಆದರೆ ಕಷ್ಟ ಆಗುತ್ತೆ. ಆದರೆ ಆ ಥರ ಕಷ್ಟ ಅಲ್ಲ, ಇದು ಬೇಡ ಅಂತ ಕಷ್ಟ ಅಲ್ಲ, ಇದು ಬೇಕು ಆದರೆ ನನಗೆ ಆಗ್ತಾ ಇಲ್ಲ. ಪೌಲ್ ಹೇಳ್ತಾರಲ್ಲ, ಐ ವಾಂಟ್ ಟು ಡು ಗುಡ್ ಬಟ್ ಐ ಆಮ್ ನಾಟ್ ಏಬಲ್ ಟು ಡು, ಐ ಆಮ್ ಸ್ಟ್ರಗ್ಲಿಂಗ್. ಓ ಗಾಡ್, ವೇರ್ ಆರ್ ಯು? ದೇವರೇ, ನೀನು ಎಲ್ಲಿದೆಯಾ? ನಾನು ಇದೆಲ್ಲ ಮಾಡಬಾರ್ದು ಅಂದ್ಕೊಂಡಿರ್ತೀನಿ, ಅಂದರೆ ಮಾಡಿಬಿಟ್ಟಿದ್ದೀನಿ ಅಲ್ಲ ದೇವರೇ. ನಾನು ಇದೆಲ್ಲ ನೋಡಬಾರ್ದು ಅಂದ್ಕೊಂಡೆ, ಆದರೆ ಅದನ್ನೇ ನೋಡ್ತಾ ಇದ್ದೀನಿ. ನಾನು ಇವ್ರ ಬಗ್ಗೆ ಈ ರೀತಿ ತಪ್ಪಾಗಿ ಆಲೋಚನೆ ಮಾಡಲೇಬಾರ್ದು ಅಂದ್ಕೊಂಡೆ, ಆದರೆ ಅದನ್ನೇ ಮಾಡ್ತಾ ಇದ್ದೀನಿ. ಸಾರಿ ಲಾರ್ಡ್, ನನಗೆ ಆಗ್ತಾ ಇಲ್ಲ, ಹೆಲ್ಪ್ ಮೀ. ಕೊನೆಯಲ್ಲಿ ಪೌಲ್ರು ಹೇಳ್ತಾರಲ್ವಾ, ಅಯ್ಯೋ ನಾನೆಂಥ ನಿರ್ಭಾಗ್ಯನು. ವಾಪಸ್ 7ನೇ ಅಧ್ಯಾಯಕ್ಕೆ ಬಂದಿದ್ದೀವಿ ನಾವು, ಆಯಿತಾ? ನಾನೆಂಥ ನಿರ್ಭಾಗ್ಯನು, ನನ್ನನ್ನು ಇದರಿಂದ ತಪ್ಪಿಸೋರು ಯಾರು? 23ನೇ ವಾಕ್ಯನ, ಅದು 24 ಓದಿ ನೋಡೋಣ. ಅಯ್ಯೋ ನಾನೆಂಥ ನಿರ್ಭಾಗ್ಯನು, ಅಯ್ಯೋ ನಾನೆಂಥ ನಿರ್ಭಾಗ್ಯನು, ನನಗೆ ಅವ್ರ ಥರ ಮನೆ ಇಲ್ವಲ್ಲ ಅಂತ ಅಲ್ಲ ಪೌಲ್ರು ಹೇಳ್ತಾ ಇರೋದು. ಅಯ್ಯೋ ನಾನೆಂಥ ನಿರ್ಭಾಗ್ಯನು, ನನಗೆ ಅವ್ರ ಥರ ಹೆಂಡತಿ ಇಲ್ಲಲ್ಲ, ಗಂಡ ಇಲ್ಲ ಅಂತೆಲ್ಲ ಪೌಲ್ರು ಹೇಳ್ತಾ ಇರೋದು. ನಾನೆಂಥ ನಿರ್ಭಾಗ್ಯನು ಅಂತ ಪೌಲ್ರು ಹೇಳೋದಕ್ಕೆ ಕಾರಣ ಏನು? ನನಗೆ ಯೇಸು ಥರ ಆಗ್ಲಿಕ್ಕೆ ಆಗ್ತಾ ಇಲ್ವಲ್ಲ.
ನನಗೆ ಯೇಸುವಿನ ಸ್ವಭಾವ ಪ್ರಕಟಪಡಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ. ನಾನು 6ನೇ ಅಧ್ಯಾಯ ದಾಟಿ ಹೊಸ ಜನ್ಮ ಪಡ್ಕೊಂಡು ಬಂದರೂ ಕೂಡ ಆ ಹೊಸ ಜನ್ಮದಲ್ಲಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಇನ್ನು ಹಳೆ ಜನ್ಮ ಅಂದರೆ ನಾನು ಅವಾಗ ಹೇಳಿದ್ನಲ್ಲ, ಮತ್ತೆ ರಿಪೀಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಆ ಜನ್ಮದಲ್ಲೇ ನಾನು ಇನ್ನೂ ಇದ್ದೀನಲ್ಲ, ನಾನೆಂಥ ನಿರ್ಭಾಗ್ಯನು ಅನಿಸ್ತಾ ಇದೆಯಾ ಯಾರಿಗಾದರೂ? ಹಾಗಾದರೆ ನೀವು ಭಾಗ್ಯವಂತರು. ಯು ಆರ್ ಸೋ ಬ್ಲೆಸ್ಡ್. ನೀವೇ ನಿಜವಾದ ಕ್ರೈಸ್ತರು. ನೀವಲ್ಲ, ಈಗ ಅನ್ನಿಸ್ತಾ ಇದ್ದವರು. ಅದು ಬಿಟ್ಬಿಟ್ಟು ಅಯ್ಯೋ ಅವರೆಲ್ಲ ಮನೆ ಕಟ್ಟಿದ್ರು, ನಮ್ದಿನ್ನು ಮನೆ ಆಗಿಲ್ವಲ್ಲ ಅಂತ, ಅಯ್ಯೋ ನಾನೆಂಥ ನಿರ್ಭಾಗ್ಯನು ಅಂತ ನೀವು ಯಾರಾದರೂ ಒಳಗಡೆ ಕೊರಗೋದಾದರೆ ನಿಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ನೀವು ಬದುಕಿರೋದೇ ಒಂದು ದೊಡ್ಡ ವೇಸ್ಟ್. ಹಾಗಂತ ಸಾಯಬೇಡಿ, ಮಾನಸಾಂತರ ಪಟ್ಟು ನಿತ್ಯ ಜೀವ ಪಡ್ಕೊಳ್ಳಿ, ಪರಿಶುದ್ಧಾತ್ಮನ ಪಡ್ಕೊಳ್ಳಿ. ಸಾಯಬೇಡಿ ಅಂತ ಯಾಕೆ ಹೇಳಿದೆ ಅಂದರೆ ಆಲ್ರೆಡಿ ಸತ್ತೇ ಇದ್ದೀರ, ಇನ್ನು ಸಾಯೋದಿಲ್ಲಿ. ವೆಯ್ಟಿಂಗ್ ಫಾರ್ ಡಿಸ್ಪೋಸಲ್. ಅಷ್ಟೇ. ಕೀಪ್ ದ ಹೆಡ್ಡಿಂಗ್, ವೆಯ್ಟಿಂಗ್ ಫಾರ್ ಡಿಸ್ಪೋಸಲ್. ಆಯಿತಾ? ಸೊ ಡಿಸ್ಪೋಸ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಕಾಯ್ತಾ ಇದ್ದೀವಿ. ಆ ರೀತಿ ಬೇಡ. ಯು ಶುಡ್ ವೆಯ್ಟ್ ಫಾರ್ ದ ಗ್ಲೋರಿಫಿಕೇಶನ್. Every child of God, every true Christian, he or she is waiting for the glorification, eagerly waiting for the glorification. ಮಹತ್ವೀಕರಣಕ್ಕೋಸ್ಕರ ಯಾವಾಗ ನಾವು ರೂಪಾಂತರಗೊಳ್ತೀವಿ, ಯಾವಾಗ ನಾವು ಯೇಸುವನ್ನು ಮುಖಾಮುಖಿಯಾಗಿ ನೋಡ್ತೀವಿ, ಆ ದೇವರ ಮಹಿಮೆಯಲ್ಲಿ ನಾವು ಯಾವಾಗ ಪಾಲುಗಾರರಾಗ ಆಗುತ್ತೇವೋ ಎಂದು ಯು ವಿಲ್ ಬಿ ಈಗರ್ಲಿ ವೇಟಿಂಗ್ ಫಾರ್ ದ್ಯಾಟ್. ಅದು ಆಸೆ ಇರುತ್ತೆ, ಬಟ್ ಸ್ಟ್ರಗಲ್ ಇರುತ್ತೆ. ಪೌಲರು ಅದನ್ನೇ ಹೇಳ್ತಾ ಇರೋದು, ನಾನು ರೂಪಾಂತರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ, ಆದರೆ ಶರೀರ ನನ್ನನ್ನು ಎಳ್ಕೊಂಡು ಹೋಗ್ತಾ ಇದೆ ವಾಪಸ್. ಅಯ್ಯೋ ನಾನೆಂತಹ ನಿರ್ಭಾಗ್ಯನು. ವಾಟ್ ಎ ರಿಚೆಡ್ ಮ್ಯಾನ್ ಐ ಆಮ್. ರಿಚ್ ಮ್ಯಾನ್ ಅಲ್ಲ, ರಿಚೆಡ್. ನಿರ್ಭಾಗ್ಯನು. ಆಮೇಲೆ ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಪ್ರಶ್ನೆ. ಅದಾದ್ಮೇಲೆ ಉತ್ತರ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ, ದೇವರೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. God through our Lord Jesus Christ. ದೇವರು ಯೇಸು ಕ್ರಿಸ್ತರ ಮುಖಾಂತರ ಬಿಡಿಸ್ತಾರೆ. ಹೇಗೆ ಬಿಡಿಸ್ತಾರೆ ಅನ್ನೋದು 8ನೇ ಅಧ್ಯಾಯದಲ್ಲಿ ಇದೆ. ಹೇಗೆ ಬಿಡಿಸ್ತಾರೆ ಅನ್ನೋದು, ದೇವರು ತಮ್ಮ ಪರಿಶುದ್ಧ ಆತ್ಮರನ್ನ ನಿನ್ನ ಒಳಗಡೆ ಕಳುಹಿಸಿಕೊಟ್ಟು ನಿನ್ನ ಬಲಹೀನತೆಗಳಲ್ಲಿ, ನಿನ್ನ ದೌರ್ಬಲ್ಯದಲ್ಲಿ ನಿನಗೆ ನೆರವನ್ನ ನೀಡಿ, ನಿನ್ನನ್ನು ಶಕ್ತಿಪಡಿಸಿ, ನಿನ್ನ ಈ ಒಂದು ದುರ್ಬಲ ಅವಸ್ಥೆಯಿಂದ, ಬಲಹೀನ ಅವಸ್ಥೆಯಿಂದ ನಿನ್ನ ಆ ಮಹತ್ವೀಕರಣದವರೆಗೂ, ಯೇಸುವಿನ ಪುನರಾಗಮನದವರೆಗೂ ನಿನ್ನನ್ನು ಬಿಡಿಸ್ಕೊಂಡೇ ಇರ್ತಾನೆ. ಪಾಪದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಈ ಶರೀರವನ್ನ ದೇವರು ನಿನ್ನ ಒಳಗಡೆ ಪರಿಶುದ್ಧಾತ್ಮರನ್ನು ಕೊಟ್ಟು, ಈ ಪರಿಶುದ್ಧಾತ್ಮರ ಮುಖಾಂತರ ಆ ಒಂದು ಬಲೆಯಿಂದ ಬಿಡಿಸ್ಕೊಂಡು ಬರ್ತಾರೆ. Holy Spirit is our helper. He always helps us to live godly life and please God through your body. ಮುಖಾಂತರ, ನಿನ್ನ ಜೀವಿತದ ಮುಖಾಂತರ ದೇವರನ್ನು ಮೆಚ್ಚಿಸಲಿಕ್ಕೆ ನಿನಗೆ ಸಹಾಯ ಮಾಡೋರು ಯಾರು ಅಂದ್ರೆ, ಥ್ಯಾಂಕ್ಸ್ ಬಿ ಟು ಗಾಡ್. ಪರಿಶುದ್ಧ ಆತ್ಮ. We are so blessed because we have received the Holy Spirit. Hallelujah. Even though our body is in struggle, we are in struggle to please God. Holy Spirit is there to help us in this struggle to please God. And through the Holy Spirit, through the power of the Holy Spirit, we can please God. ನಮಗೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುತ್ತೆ. ಯಾವ ರೀತಿಯಲ್ಲಿ ಅಂದ್ರೆ, ಪರಿಶುದ್ಧಾತ್ಮನ ಮುಖಾಂತರ. 8ನೇ ಅಧ್ಯಾಯ ಪೂರ್ತಿ ಅಲ್ಲ, 8ನೇ ಅಧ್ಯಾಯದ ಒಂದು ಅರ್ಧ ಭಾಗದಷ್ಟು ನಮಗೆ ಅದನ್ನು ಹೇಳ್ಕೊಡ್ತಾರೆ ಸಂತ ಪೌಲರು. ಎಷ್ಟು ಅದ್ಭುತಕರವಾದ ಪತ್ರಿಕೆ. ಯು ಮಸ್ಟ್ ರೀಡ್, ಮೆಡಿಟೇಟ್ ಅಂಡ್ ಸ್ಟಡಿ ದೀಸ್ 3 ಚಾಪ್ಟರ್ಸ್ ಮೇನ್ಲಿ. ಎಲ್ಲದೂ ಸ್ಟಡಿ ಮಾಡಬೇಕು. ಆದ್ರೆ ರೋಮನ್ಗೆ ಬಂದ ಪತ್ರಿಕೆ 6ನೇ ಅಧ್ಯಾಯದ ನಂತರ 7ನೇ ಅಧ್ಯಾಯ, 7ನೇ ಅಧ್ಯಾಯದ ನಂತರ 8ನೇ ಅಧ್ಯಾಯದ ಅರ್ಧ ಭಾಗ. ಇದನ್ನ ನೀವು ಸ್ವಲ್ಪ ಈ ವಾರ ಎಲ್ಲ, ಈ ತಿಂಗಳೆಲ್ಲ ಧ್ಯಾನ ಮಾಡಿ, ಆಯ್ತಾ? ಈ ವಾರ ಹೋಮ್ವರ್ಕ್ ಏನ್ ಗೊತ್ತಾ? ಈ ತಿಂಗಳೆಲ್ಲ ಹೋಮ್ವರ್ಕ್, ನನ್ನ ಸಾಲ ಯಾವಾಗ ತೀರೋದು ಅಲ್ಲ, ಗಂಡ ಯಾವಾಗ ಸರಿಯಾಗೋದು ಅಲ್ಲ, ಮಕ್ಕಳು ಯಾವಾಗ ಪಾಸ್ ಆಗೋದು ಅಲ್ಲ, ಆ 3 ಅಧ್ಯಾಯಗಳನ್ನ ಧ್ಯಾನ ಮಾಡಿ.
ಆದ್ರೆ ನೀವೇನಾಗ್ತೀರಿ ಗೊತ್ತಾ? ಯೇಸು ತರ ಆಗ್ತೀರಿ. ಯಾರ ತರ ಆಗ್ತೀರಿ? ದೇವರ ವಾಕ್ಯ ಧ್ಯಾನ ಮಾಡಿದ್ರೆ ನಾವು ಯಾರ ತರ ಆಗ್ತೀವಿ? ದೇವರ ವಾಕ್ಯ ತರ ಆಗ್ತೀವಿ. ದೇವರ ವಾಕ್ಯ ಯಾರು? ಆ ವಾಕ್ಯದಲ್ಲಿ ಸಜೀವವಿತ್ತು, ಬೆಳಕಿತ್ತು. ಆ ವಾಕ್ಯ ನಮ್ಮನ್ನ ಏನ್ ಮಾಡುತ್ತೆ? ಬೆಳಗಿಸುತ್ತದೆ. ಜಾನ್ ಚಾಪ್ಟರ್ 1 ವರ್ಸ್ 9. ಯೋಹನ 1:9 ಏನ್ ಹೇಳುತ್ತೆ? ಓದಿ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು. ಏನ್ ಮಾಡಲು? ಬೆಳಗಿಸಲು. ಓಡಿಸಲು ಅಲ್ಲ, ಸಾಯಿಸಲು ಅಲ್ಲ, ಬೆಳಗಿಸಲು. ಏನ್ ಮಾಡಲು? ಬೆಳಗಿಸಲು ಅಂದ್ರೆ ಯಾವ ರೀತಿ ಬೆಳಗಿಸಲು? ಯೇಸುವಿನಂತೆಯೇ ಬೆಳಗಿಸಲು. ಇನ್ಯಾವುದೋ ತರ ಬೆಳಗಿಸಲಿಕ್ಕೋಸ್ಕರ ಅಲ್ಲ, ಯೇಸುವಿನಂತೆ ಮಾಡಲು. ಬೆಳಗಿಸಲು ಅಂದ್ರೆ ಯೇಸುವಿನಂತೆ ಮಾಡಲು, ಬೇರೆ ಯಾವ ತರನೂ ಅಲ್ಲ, ಯಾವ ತರನೂ ಇಲ್ಲ. ದಿವ್ಯವಾಣಿ ಯಾಕೆ ಮನುಷ್ಯರಾದ್ರು ಅಥವಾ ಇಂದು ಆ ದಿವ್ಯವಾಣಿ ನಮ್ಮಲ್ಲಿ ಏನ್ ಮಾಡುತ್ತೆ? ವಾಕ್ಯ ನಮ್ಮಲ್ಲಿ ಏನ್ ಮಾಡುತ್ತೆ ಅಂದ್ರೆ ಅದು ನಮ್ಮನ್ನ ಬೆಳಗಿಸುತ್ತದೆ. ಅದರ ಅರ್ಥ ಯೇಸುವಿನಂತೆ ಮಾಡುತ್ತೆ. ನಮ್ಮಲ್ಲಿರುವ ಆಗ ಹೇಳಿದ ಆ ಪ್ರಾಣಿಯ ಸ್ವಭಾವ ಹೋಗಿ ಯೇಸುವಿನ ಸ್ವಭಾವ ಬರುವ ಹಾಗೆ ಮಾಡುತ್ತೆ ಈ ದಿವ್ಯವಾಣಿ, ದೇವರ ವಾಕ್ಯ. ಆದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಮನೆಗೆ ಹೋದ್ಮೇಲೆ ಬುದ್ಧಿವಂತರಾಗ್ಬೇಕು. ಬುದ್ಧಿವಂತರು ಏನ್ ಮಾಡ್ತಾರೆ? ಈಗ ಕೇಳಿಸ್ಕೊಂಡಿದ್ದನ್ನ ಆಮೇಲೆ ಹೋಗಿ ಮಾಡ್ತಾರೆ. ಏನು? ಈ 3 ಅಧ್ಯಾಯ ಹೋಮ್ ವರ್ಕ್ ಕೇಳಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ, ವೆಬ್ಎಕ್ಸ್ ಆಪ್ ಅಲ್ಲಿ ಯಾರೆಲ್ಲ ಇದ್ರು ನಿಮಗೂ, ಯೂಟ್ಯೂಬ್ ಅಲ್ಲಿ ಇರುವವರಿಗೂ, ಮತ್ತೆ ಇಲ್ಲಿರುವವರಿಗೂ ಏನ್ ಹೋಮ್ ವರ್ಕ್ ಗೊತ್ತಾ? ಮನೆಗೆ ಹೋದ್ಮೇಲೆ ನಿಮ್ಮ ಬೈಬಲ್ ಓಪನ್ ಮಾಡಿ ಅದರಲ್ಲಿ ರೋಮನ್ನರಿಗೆ ಬಂದ ಪತ್ರಿಕೆ 6ನೇ ಅಧ್ಯಾಯ ಓದಿ, ಇಲ್ಲಾಂದ್ರೆ ಓದಿಸ್ಕೊಳ್ಳಿ. ಮನೇಲಿ ಮಕ್ಕಳಿಗೆ ಓದಕ್ ಬರುತ್ತಲ್ಲ, ಅವ್ರನ್ನ ಕೂರಿಸ್ಕೊಂಡು ಕುತ್ಕೊಳ್ಳಿ, ಈ ಅಧ್ಯಾಯ ಓದು ಅಂತ ಹೇಳಿ. 1 ದಿನ, 2ನೇ ದಿನ 7ನೇ ಅಧ್ಯಾಯ ಓದು ಅಂತ ಹೇಳಿ, 3ನೇ ದಿನ 8ನೇ ಅಧ್ಯಾಯ ಓದು ಅಂತ ಹೇಳಿ. ಇದು 3 ಓದೋಷ್ಟೊತ್ತಿಗೆ ನೀವು ಹೊಸದಾಗಿ ಹುಟ್ಟಿರ್ತೀರಿ, ನೂತನ ಜನ್ಮವನ್ನು ಪಡ್ಕೊಂಡಿರ್ತೀರಿ. ನಿಮ್ಮ ಒಳಗಡೆ ಇರುವ ಕೆಟ್ಟ ಆಸೆಗಳೆಲ್ಲ ಹೋಗಿ ಯೇಸುವನ್ನ ಮೆಚ್ಚಿಸಬೇಕು ಅನ್ನೋ ಹೊಸ ಆಸೆ ನಿಮ್ಮ ಒಳಗಡೆ ಬರುತ್ತೆ. ನೀವು ಸಾವನ್ನ ದಾಟುತ್ತೀರಿ. ಏನನ್ನ ದಾಟ್ತೀರಿ? ಸಾವನ್ನ ದಾಟುತ್ತೀರಿ. ಇದು ಓದಿ ನೀವು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ, ಅದರಲ್ಲಿರುವ ಸತ್ಯ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ನೀವು ಸಾವಿನಲ್ಲೇ ಇರ್ತೀರಿ. ಅಲ್ಲೇ ಇದು ಅಲ್ಲೇ ಹೇಳಿ ಅಲ್ಲೇ ಮರಣ ಹೋಗ್ತೀರಿ. ಆದ್ರಿಂದ ಸಾವಿನಿಂದ ಜೀವಕ್ಕೆ ಬನ್ನಿ. ಮೃತ್ಯೋಮ ಅಮೃತಮಯ. ಮೃತ್ಯುವಿನಿಂದ ಅಮರತ್ವಕ್ಕೆ ಬನ್ನಿರಿ. ಯಾರು ಕರ್ಕೊಂಡು ಬರ್ತಾರೆ? ಈ ಸಜೀವ ವಾಣಿ ವಾಕ್ಯ, ದೇವರ ವಾಕ್ಯ, ಶುಭ ಸಂದೇಶ, ಯೇಸು ನಮ್ಮನ್ನ ಜೀವಕ್ಕೆ ಕರ್ಕೊಂಡು ಬರ್ತಾರೆ. ಆತ್ಮದಲ್ಲಿ ಸತ್ತ ಅವಸ್ಥೆಯಲ್ಲಿರುವ ನಮ್ಮನ್ನ ಜೀವಕ್ಕೆ ಕರ್ಕೊಂಡು ಬರ್ತಾರೆ. ನೂತನ ಜೀವವನ್ನ ಕೊಟ್ಟು ಹೊಸ ಜೀವನವನ್ನ ನಮಗೆ ತೋರಿಸ್ಕೊಡ್ತಾರೆ. ಮಕ್ಕಳೇ, ಇದೆಲ್ಲ ಜೀವನ, ನಿಜವಾದ ಜೀವನ ನೋಡಿ ಅಂತ ತೋರಿಸ್ಕೊಡ್ತಾರೆ. ಹೊಸ ಒಂದು ಜೀವನದ ಮಾರ್ಗವನ್ನ ಅವರು ನಮಗೆ ತೋರಿಸ್ಕೊಡ್ತಾರೆ. When we receive the Holy Spirit will show us the true way of life which leads to eternal life or heaven. ಪವಿತ್ರಾತ್ಮರನ್ನ ಪಡ್ಕೊಂಡ ಮೇಲೇನೆ ನಿಜವಾದ ಜೀವನದ ಮಾರ್ಗ ನಮಗೆ ಕಾಣಿಸೋದು. ಆ ಮಾರ್ಗ ನಮ್ಮನ್ನು ನಿತ್ಯತೆಗೆ ಕರೆದುಕೊಂಡು ಹೋಗುವ ಮಾರ್ಗವಾಗಿರ್ತದೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗುವ ಮಾರ್ಗವಾಗಿರ್ತದೆ. ಇವತ್ತು ನಾವು ಹುಡುಕ್ತಾ ಇರೋದೆಲ್ಲ ಲೋಕದ ಮಾರ್ಗ, ಪಾಪದ ಮಾರ್ಗ. ಅದರಿಂದ ಶಿಲುಬೆ ಬರುತ್ತೆ. ಯಾವ ಶಿಲುಬೆ? ಪಾಪದ ಪರಿಣಾಮವಾಗಿ ಬರುವ ಆ ಕಳ್ಳಿಗೆ ಬಂತಲ್ಲ, ಕಳ್ತನ ಮಾಡಿದಕ್ಕೆ ಶಿಲುಬೆ, ಆ ಶಿಲುಬೆ ಬರುತ್ತೆ. ಅದು ದೇವರ ಚಿತ್ತ ಅಲ್ಲ, ಅದು ಅವನ ಪಾಪದ ಪ್ರತಿಫಲ. ಆದರೆ ದೇವರ ಚಿತ್ತ ನೆರವೇರಿಸಿದ್ರಿಂದ ಒಂದು ಶಿಲುಬೆ ಬಂತು ಯೇಸುವಿಗೆ. ಆದರೆ ಯಾರೆಲ್ಲ ದೇವರ ಚಿತ್ತಾನುಸಾರ ಶಿಲುಬೆ ಹೊತ್ಕೊಂಡು ಬದುಕ್ತಿರೋ, ನಿಮಗೆ ಶಿಲುಬೆ ಮರಣ ಕೂಡ ಇದೆ, ಆದರೆ ಅದು ಎಂಡಲ್ಲ, ನಿಮಗೆ ಪುನರುತ್ಥಾನ ಕೂಡ ಇದೆ. You will have resurrection if you are truly carrying a Christian cross. ಮರದ ಶಿಲುಬೆ ಅಲ್ಲ, ಅನುದಿನ ಜೀವಿತದಲ್ಲಿ ನೀನು ದೇವರನ್ನ ನಂಬಿದ್ದಕ್ಕೆ, ಈ ಬೈಬಲ್ ಹಿಡ್ಕೊಂಡಿದ್ದಕ್ಕೆ ಬರುತ್ತೆ ಅವಮಾನ. ಕೆಲವೊಮ್ಮೆ ಮನೆಯವರೇ ದೊಡ್ಡ ಶತ್ರುಗಳಾಗಿ ಬರ್ತಾರೆ, ಒದ್ದು ಹೊರಗೆ ಹಾಕ್ತಾರೆ, ಓಡಿಸ್ತಾರೆ, ಅವಮಾನ ಪಡಿಸ್ತಾರೆ, ಚುಚ್ಚುತ್ತಾರೆ, ಚುಚ್ಚು ಮಾತು ಹೇಳ್ತಾರೆ. ಅದೆಲ್ಲ ತುಂಬ ಸಂತೋಷದಿಂದ ಸಹಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರಿದ್ದಾರೆ. ನಿಮ್ಮ ಒಳಗಡೆ ಯಾರಿದ್ದಾರೆ? ಪರಿಶುದ್ಧಾತ್ಮರಿದ್ದಾರೆ.
ಆ ಪವಿತ್ರಾತ್ಮರು ನಮ್ಮ ಬಲಹೀನತೆಯಲ್ಲಿ ನಮಗೆ ಶಕ್ತಿ ಕೊಡ್ತಾರೆ. ಮಗನೇ, ಹೆದರಬೇಡ. ಯೇಸುವಿಗೂ ಇದೇ ರೀತಿ ಮಾಡಿದರು. ಆದರೆ ಯೇಸು ಹೆದರಲಿಲ್ಲ, ಯೇಸು ಹಿಂದಕ್ಕೆ ನೋಡಲಿಲ್ಲ. ಅವರು ಆ ಶಿಲುಬೆ ಮರಣವನ್ನು ಅಪ್ಪಿಕೊಂಡರು. ಆದರೆ ಮೃತ್ಯುವಿಗೆ ಅವ್ರನ್ನ ಹಿಡಿದಿಟ್ಟುಕೊಳ್ಳಿಕ್ಕಾಗದೆ ಹೋಯಿತು. ಮೃತ್ಯು ಶಕ್ತಿಯನ್ನು ನಾಶಪಡಿಸಿ 3ನೇ ದಿನ ಪುನರುತ್ಥಾನರಾದರು. ಮಗನೇ, ನೀನು ಕೂಡ ಮೃತ್ಯು ಶಕ್ತಿಯನ್ನು ನಾಶಪಡಿಸಿ ಯೇಸು ಪುನರುತ್ಥಾನ ಹೊಂದಿದ ಹಾಗೆ ನೀನು ಕೂಡ ಆ ತೀರ್ಪಿನ ದಿನದಂದು ಅಥವಾ ಪುನರಾಗಮನದ ದಿನದಂದು ನೀನು ಪುನರುತ್ಥಾನ ಹೊಂದ್ತೀಯ. ಯು ವಿಲ್ ಹ್ಯಾವ್ ಎ ಗ್ಲೋರಿಯಸ್ ರೆಸರೆಕ್ಷನ್ ಡೇ. ಪುನರುತ್ಥಾನದ ದಿನ ನಿನಗಿದೆ ಅಂತ ಪರಿಶುದ್ಧಾತ್ಮರು ಭರವಸೆ ಕೊಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಗಿವ್ ಅಸ್ ದಟ್ ಕಾನ್ಫಿಡೆನ್ಸ್, ದಟ್ ಹೋಪ್. ಸೊ ಯು ಗೋ ಫಾರ್ವರ್ಡ್. ನೀವು ಮುಂದಕ್ಕೆ ಹೋಗ್ತಾ ಇರಬೇಕು, ಹಿಂದಕ್ಕಲ್ಲ. ಹಿಂದಕ್ಕೆ ಹೋಗುವವರು ಹೇಡಿಗಳು. ಆದರೆ ಬೈಬಲ್ ಹೇಳುತ್ತೆ, ನಿನಗೆ ದೇವರು ಕೊಟ್ಟಿರೋದು ಹೇಡಿಯ ಆತ್ಮ ಅಲ್ಲ, ಧೈರ್ಯದ ಆತ್ಮ. ಹೇಡಿಯ ಆತ್ಮ ಅಲ್ಲ. ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಹೇಳಿದ ಆತ್ಮ ಅಲ್ಲ, ಭಯ ಉಂಟು ಮಾಡುವ ಆತ್ಮ ಅಲ್ಲ. ಏಟು ಬಿದ್ದಷ್ಟು ಬಿದ್ದಷ್ಟು ಬಿದ್ದಷ್ಟು, ಅವಮಾನ ಆದಷ್ಟು ಧೈರ್ಯ ಉಂಟು ಮಾಡುವ ಯೇಸುವಿನ ಆತ್ಮರನ್ನ ದೇವರಿಗೆ. ಅದರಿಂದ ಏಟ್ ಹೆಚ್ಚಾದಷ್ಟು ಬ್ಯೂಟಿ ಹೆಚ್ಚಾಗುತ್ತೆ. ಹೆಚ್ಚು ಬ್ಯೂಟಿಫುಲ್ ಆಗ್ಬೇಕಾ ನಿಮ್ಮ ಕ್ರೈಸ್ತ ಜೀವನ? Do you want to make your Christian life more beautiful? You must allow yourself, let yourself for more beatings. More beatings, more beauty. Alva? Yes. Beatings for the sake of gospel. Beatings maybe through words or through any way. Don't worry, accept all the beatings. ಅದು ಒಂದೊಂದು ಗ್ಯಾರಂಟಿ. ಒಂದು ಗ್ಯಾರಂಟಿ ಹೇಳ್ತೇನೆ, ನೀವು ಯೇಸುವಿನ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ, ನಿಮ್ಮ ಕ್ರೈಸ್ತ ವಿಶ್ವಾಸದ ನಿಮಿತ್ತ ನೀವು ಪೆಟ್ಟುಗಳಿಗೆ, ಅವಮಾನಗಳಿಗೆ, ತಿರಸ್ಕಾರಗಳಿಗೆ ಒಳಗಾಗುವಾಗ, ಆಲ್ವೇಸ್ ರಿಮೆಂಬರ್, ಯು ಆರ್ ನಾಟ್ ಅಲೋನ್. ದ ಲಾರ್ಡ್ ವಿಲ್ ಸ್ಟ್ಯಾಂಡ್ ವಿತ್ ಯು. ಪ್ರಭು ನಿಮ್ಮೊಂದಿಗೆ ಇದ್ದಾರೆ. ನೆವರ್ ಲೀವ್ ಯು. ಎಂದೆಂದಿಗೂ ಕೈ ಬಿಡೋದಿಲ್ಲ, ಯಾವತ್ತೂ ಕೈ ಬಿಡೋದಿಲ್ಲ. ಹಿ ವಿಲ್ ಸ್ಟ್ಯಾಂಡ್ ಫಾರ್ ಯು. ಅವರು ನಿನ್ನ ಜೊತೆ ನಿಂತೇನ್ ಮಾಡ್ತಾರೆ ಗೊತ್ತಾ? ಹಿ ವಿಲ್ ಕನ್ಸೋಲ್ ಯು. He will comfort you. ಅವ್ರೇನ್ ಹೇಳ್ತಾರೆ ಗೊತ್ತಾ? Don't worry. Forgive them. They do not know what they are doing. ಅವ್ರನ್ನ ಕ್ಷಮಿಸು. ಅವ್ರೇನ್ ಹೇಳ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅರಿವಿಲ್ಲದೆ ಹೇಳ್ತಾ ಇದ್ದಾರೆ. ಅವ್ರನ್ನ ಕ್ಷಮಿಸು. ಅವ್ರೇನ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅರಿವಿಲ್ಲದೆ ಮಾಡ್ತಾ ಇದ್ದಾರೆ. You go forward. ನೀನು ಮುಂದಕ್ಕೆ ಹೋಗು. ಕ್ಷಮಿಸು, ಮುಂದಕ್ಕೆ ಹೋಗು. ಕ್ಷಮಿಸು, ಮುಂದಕ್ಕೆ ಹೋಗು. ಪರಿಶುದ್ಧಾತ್ಮರ ಭರವಸೆ ಕೊಡ್ತಾರೆ, ಕಾನ್ಫಿಡೆನ್ಸ್ ಕೊಡ್ತಾರೆ. ಅದೊಂದು ವಾಕ್ಯ ಓದೋಣ. ರೋಮ 8:15. ದೇವರು ನಮಗೆ ದಯಪಾಲಿಸಿರುವ ಆತ್ಮ ನಮ್ಮನ್ನ ಮತ್ತೊಮ್ಮೆ ಭಯಭೀತರನ್ನಾಗಿಯೂ ಗುಲಾಮರನ್ನಾಗಿ ಮಾಡೋದಿಲ್ಲ, ಬದಲಾಗಿ ದೇವರ ಮಕ್ಕಳನ್ನಾಗಿಸುತ್ತದೆ. ದೇವರು ನಮಗೆ ದಯಪಾಲಿಸಿರುವ ಆತ್ಮ ನಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ, ಬದಲಿಗೆ ನಮ್ಮನ್ನು ನಮ್ಮೆಲ್ಲರನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಎದ್ದು ನಿಂತು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥಿಸೋಣ. ಪಾಪದ ಮರಣದಲ್ಲಿದ್ದಂತಹ ನಮಗೆ ದೇವರು ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ, ಶಿಲುಬೆ ಮರಣದ ಮುಖಾಂತರವಾಗಿ ನಮಗೆ ಹೊಸ ಜೀವ ತಂದಿದ್ದಾರೆ. ಯಾವ ಮರಣದಲ್ಲಿದ್ವಿ ನಾವು? ಪಾಪ ಎಂಬ ಮರಣದಲ್ಲಿದ್ದ ನನಗೂ ನಿಮಗೂ, ನಾವು ಪಾಪಿಗಳಾಗಿ ಇರುವಾಗಲೇ, ಅಂದ್ರೆ ಸತ್ತವರಾಗಿ ಇರುವಾಗಲೇ, ಪಾಪದ ಮರಣದಲ್ಲಿರುವಾಗಲೇ ದೇವರು ತಮ್ಮ ಒಬ್ಬನೇ ಮಗನನ್ನ ತನ್ನ ಶಿಲುಬೆ ಮರಣದ ಮುಖಾಂತರ ನಮಗೆ ನಿತ್ಯ ಜೀವ ಸಿಗುವಾಗಿ ಮಾಡಿದರು. ಎಂಥ ಕೃಪೆ ನೋಡಿ! ಆ ನಿತ್ಯ ಜೀವ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಸಿಗುತ್ತೆ ಪ್ರಿಯರೇ. ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಇದೆ.
ನಿತ್ಯ ಜೀವಕ್ಕಿರುವ ಏಕೈಕ ದಾರಿ ಶಿಲುಬೆಯ ದಾರಿ. Way of the cross. Good Friday leads you to Resurrection Sunday. ನಿನ್ನ ಜೀವಿತದ ಶಿಲುಬೆಯ ಹಾದಿ ನಿನ್ನನ್ನು ಕರ್ಕೊಂಡು ಹೋಗಿ ಆ ಗೊಲ್ಗೊತ ಬೆಟ್ಟದಲ್ಲಿ ಕೊಲೆ ಮಾಡೋದಿಲ್ಲ. ಸಮಾಧಿಯ ಕಲ್ಲನ್ನು ಸರಿಸಿ ಹೊರಗೆ ಬರಬಹುದು, ಪುನರುತ್ಥಾನದ ಕಡೆಗೆ ನಿನ್ನನ್ನು ನಡೆಸುತ್ತೆ. You will have a glorious resurrected life by the power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯಿಂದ ಒಂದು ಮಹಿಮೆಯುಳ್ಳ ಕ್ರೈಸ್ತ ಜೀವನವನ್ನು ಜೀವಿಸಲಿಕ್ಕಾಗ್ತದೆ. ಅಂತ ಒಳ್ಳೆಯ ಒಂದು ಸೌಭಾಗ್ಯ ದೇವರು ನಮಗೆ ಯೇಸು ಕ್ರಿಸ್ತರ ಮುಖಾಂತರ ಎಲ್ಲ ಮಾನವರಿಗೂ ಕೊಟ್ಟಿದ್ದಾರೆ. ಅದು ನಿಮ್ಮದಾಗಿಸ್ಕೊಂಡ್ರೆ ನೀವು ಭಾಗ್ಯವಂತರು. ನಿಮ್ಮದಾಗಿಸ್ಕೋಬೇಕಾದ್ರೆ ನೀವು ಮಾಡುವುದೇನೂ ಇಲ್ಲ. ಕೇಳಿಸಿಕೊಂಡ ಶುಭ ಸಂದೇಶದಲ್ಲಿ ನಂಬಿಕೆ ಇಟ್ಟು ಪಾಪಕ್ಕೆ ವಿಮುಖರಾಗಿ ಪವಿತ್ರಾತ್ಮನಿಗಾಗಿ ದಾಹಗೊಂಡು ಕೇಳಿ, ಅಪ್ಪ ನನಗೆ ನಿಮ್ಮ ಆತ್ಮರನ್ನ ಕೊಡಿ, ನನ್ನ ಪಾಪವನ್ನು ನಾನು ಒಪ್ಪಿಕೊಳ್ತೇನೆ. ಇದುವರೆಗೂ ನಾನು ಜೀವಿಸಿದ್ದು ನನ್ನ ಆಸೆಗಳಿಗೋಸ್ಕರ, ನನ್ನ ಮೆಚ್ಚುಗೆಗೋಸ್ಕರ, ನನ್ನಲ್ಲಿ ನಾನು ಮೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಬದುಕಿದೆ. ಎಂದು ಕೂಡ ನಾನು ಯೇಸುವನ್ನು ಮೆಚ್ಚಿಸಲಿಕ್ಕೋಸ್ಕರ ಪ್ರಾರ್ಥಿಸಲಿಲ್ಲ, ಜೀವಿಸಲಿಲ್ಲ. ಇನ್ನು ಮುಂದೆ ದೇವರಿಗೆ ಮೆಚ್ಚುಗೆ ಆಗ್ಲಿಕ್ಕೋಸ್ಕರ ನಾನು ಪ್ರಾರ್ಥಿಸ್ತೀನಿ, ಜೀವಿಸ್ತೀನಿ. ನನ್ನ ಜೀವನ ದೇವರ ಮೆಚ್ಚುಗೆ. ಈ ಒಂದು ಹೋರಾಟದಲ್ಲಿ ಪರಿಶುದ್ಧಾತ್ಮರೇ ನನ್ನ ಬಲಪಡಿಸಿ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. Hallelujah, 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 Hallelujah. ಸ್ತೋತ್ರ ಯೇಸುವೇ, 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 ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸು ನಾಮದಲ್ಲಿ ಅಪ್ಪ ತಂದೆಯಾದ ದೇವರೇ, ಈ ಒಂದು ಮನೆಯಲ್ಲಿ ಸೇರಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೇವೆ. ಇಲ್ಲಿ ಸೇರಿರುವ ಪ್ರತಿಯೊಬ್ಬರು, ವಿಶೇಷವಾಗಿ ಇಂದು ಈ ಪ್ರಾರ್ಥನೆಯನ್ನು ಆಯೋಜಿಸಿದ ಈ ಕುಟುಂಬದವರು ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತೆ ಆಗಲಿ.
ನಿಮ್ಮ ಒಂದು ಆನಂದವನ್ನು ಅನುಭವಿಸುವಂತೆ ಆಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಈ ಕುಟುಂಬದಲ್ಲಿರುವ ಎಲ್ಲ ಕೊರತೆಗಳು ನೀಗಿ ಹೋಗಲಿ ಅಪ್ಪ. ನಿಮ್ಮ ಸಂದೇಶವನ್ನು ಸಾರಲು, ನಿಮ್ಮ ರಾಜ್ಯದ ಕಾರ್ಯಕ್ಕಾಗಿ ಕರ್ತನೆ ಇವರು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಪುಟ್ಟ ಹೆಜ್ಜೆ ಇನ್ನು ದೊಡ್ಡ ಹೆಜ್ಜೆ ಆಗಿ ಮುಂದೆ ಹೋಗಲಿ ಕರ್ತನೆ. ಹಿಂದಕ್ಕೆ ಹೋಗದೆ ಮುಂದಕ್ಕೆ ಹೋಗಲು ಬೇಕಾದ ಆತ್ಮ ಧೈರ್ಯ ಈ ಕುಟುಂಬದ ಪ್ರತಿಯೊಬ್ಬರಲ್ಲೂ ಉಂಟಾಗಲಿ ಅಪ್ಪ. ಇಲ್ಲಿ ಬಂದು ಸೇರಿರುವ ಪ್ರತಿಯೊಬ್ಬರ ಜೀವಿತಗಳು ಸ್ವರ್ಗ ರಾಜ್ಯಕ್ಕೆ ಮೀಸಲಾದ ಜೀವಿತಗಳಾಗಲಿ. ಯಾವುದೇ ವಿಧವಾದ ಸೈತಾನನ ಬಂಧನಗಳಿಗೆ ಯಾರು ಒಳಗಾಗದೆ ಯೇಸು ನಾಮದಲ್ಲಿ ಪ್ರತಿಯೊಬ್ಬರು ಸಂಪೂರ್ಣವಾದ ಒಂದು ಬಿಡುಗಡೆಯನ್ನು ಹೊಂದಿಕೊಂಡು, ಯೇಸು ಕೊಟ್ಟಂಥ ಬಿಡುಗಡೆಯನ್ನು ಹೊಂದಿಕೊಂಡು ಯೇಸು ಕೊಟ್ಟಂಥ ಸ್ವಾತಂತ್ರ್ಯದಲ್ಲಿ ಭಾಗಿಗಳಾಗಿ, ಯೇಸು ಕೊಟ್ಟಂತಹ ನಿತ್ಯ ಜೀವವನ್ನು, ಪಾಪ ಕ್ಷಮೆಯನ್ನು ಪಡೆದುಕೊಂಡು ಒಂದು ಸ್ವರ್ಗೀಯವಾದ ಜೀವನವನ್ನು, ದೇವರ ಮಕ್ಕಳ ಜೀವಿತವನ್ನು, ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ಜೀವಿಸಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ. ಈ ಲೋಕದ ಜೀವಿತದಲ್ಲಿ ಉಂಟಾಗುವ ಎಲ್ಲ ರೀತಿಯ ಹೋರಾಟವನ್ನು ಜಯಿಸುತ್ತಾ ಜೀವಿಸಲು ಬೇಕಾದ ಆತ್ಮನ ಶಕ್ತಿ, ಆತ್ಮನ ಬಲ, ಆತ್ಮನ ಜ್ಞಾನ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಯೇಸು ನಾಮದಲ್ಲಿ. ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿತ್ಯ ಜೀವಕ್ಕಾಗಿ ಒಂದು ದಾಹ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ, ಅಧಿಕವಾಗಲಿ ಅಪ್ಪ, ಅಧಿಕವಾಗಲಿ ಅಪ್ಪ. ಯೇಸುವೇ, ಈ ದಿನ ನೀವು ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಕ್ಕೆ ನಾವು ಬಿಗಿಯಾಗಿ ಕಚ್ಚಿಕೊಂಡು ಜೀವಿಸಲು ಬೇಕಾದ ಕೃಪೆ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಪಿತನೇ, ಈ ಒಂದು ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಬಸವನಪುರ ಊರಿನಲ್ಲಿರುವ ಎಲ್ಲ ಕುಟುಂಬಗಳು ಯೇಸು ಪ್ರೀತಿಯಲ್ಲಿ ಒಂದಾಗಿ ಜೀವಿಸಲಿ, ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬಲಗೊಂಡು ಜೀವಿಸಲಿ, ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬದುಕಲಿ ಅಪ್ಪ. ತಂದೆಯಾದ ದೇವರೇ, ಈ ಊರಿನಲ್ಲಿರುವ ಎಲ್ಲ ಜನರು ಕೂಡ ಯೇಸುವೆ ಏಕೈಕ ರಕ್ಷಕರು ಎಂಬ ಸತ್ಯವನ್ನು ಅರಿತುಕೊಂಡು ನಿತ್ಯವಾದ ರಕ್ಷಣೆಯನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಶುಭ ಸಂದೇಶ ಸಾರಲ್ಪಡಲಿ ಕರ್ತನೆ. ಶುಭ ಸಂದೇಶಕ್ಕಿರುವ ಎಲ್ಲ ಅಡಚಣೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ದೂರವಾಗಲಿ ಅಪ್ಪ. ಎಲ್ಲ ಮಾನವರು ಸತ್ಯದ ಅರಿವಿಗೆ ಬರುವಂತೆ ಆಗಲಿ ಅಪ್ಪ. ಯೇಸುವಿಗೆ ಸಾಕ್ಷಿಯಾಗಿ ಬದುಕುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಪುನರಾಗಮನದ ನಿರೀಕ್ಷೆಯಲ್ಲಿ ಸಕಲ ಕ್ರೈಸ್ತ ವಿಶ್ವಾಸಿಗಳು ಈ ಊರಿನಲ್ಲಿ ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೇ, ಸ್ತೋತ್ರ 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 ಸ್ತೋತ್ರ. ಪವಿತ್ರ ಆತ್ಮರೇ, ಸ್ತೋತ್ರ 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 ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ.